ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಶುಕ ಉವಾಚ ಬಲಭದ್ರಃ ಕುರುಶ್ರೇಷ್ಠ ಭಗವಾನ್ ರಥಮಸ್ಥಿತಃ ಸುಹೃದ್ದಿದೃಕ್ಷುರುತ್ಕಂಠಃ ಪ್ರಯಜೌ ನಂದಗೋಕುಲಂ ಸ್ವಸ್ತಿಸ್ತು ಅಶೇಷಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಧರ್ಮ ಬಹಳ ಸೂಕ್ಷ್ಮವಾಗಿದೆ. ಭಕ್ತಿಯಿಂದ ಲಕ್ಷ ಲಕ್ಷ ಕೋಟಿ ಕೋಟಿ ಆಕಳಗಳನ್ನು ದಾನ ಮಾಡಿದರೂ ಕೂಡ ಒಂದು ಆಕಳು ಒಬ್ಬನಿಗೆ ಕೊಟ್ಟದ್ದು ಮತ್ತೆ ತನ್ನ ಆಕಳುಗಳಲ್ಲಿ ಸೇರಿದ್ದಕ್ಕೆ ಅದನ್ನು ತಿಳಿಯದೆ ತಾನು ಸ್ವೀಕರಿಸಿ ಮತ್ತೊಬ್ಬರಿಗೆ ಕೊಟ್ಟದ್ದಕ್ಕೆ ಎಷ್ಟು ದೊಡ್ಡ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಬೇಕಾದಷ್ಟು ಇಂತಹ ಅಪರಾಧಗಳನ್ನು ನಾವು ಮಾಡ್ತಾ ಇರ್ತೇವೆ. ನಮಗೇನು ಹಾಗಾಗಿಲ್ಲ ಅಂತ ಅನ್ನಿಸ್ತದೆ. ಏನಾಗಿರ್ತದೆ ಇದು ನಮಗೆ ಗೊತ್ತಾಗೋದಿಲ್ಲ. ಜನ್ಮಾಂತರದೊಳಗೆ ನಾವು ಇವತ್ತು ಮಾಡ್ತಾ ಇರುವ ಅಪರಾಧಗಳ ಫಲವನ್ನು ಹೇಗೆ ಅನುಭವಿಸ್ತೇವೆ ಇದನ್ನು ಯಾರು ಕಂಡಿದ್ದಾರೆ? ಈಗಿದ್ದಾಗ ಸುಖವಾಗಿರ್ತಾನೆ ಮನುಷ್ಯ ಅಷ್ಟೇ. ಕೋಟಿ ಕೋಟಿ ಆಕಳಗಳನ್ನು, ಲೆಕ್ಕ ಇಲ್ಲದಷ್ಟು ಆಕಳಗಳನ್ನು ದಾನ ಮಾಡಿದ್ದಾನೆ, ಭಕ್ತಿಯಿಂದ ಮಾಡಿದ್ದಾನೆ. ಅಲಂಕೃತವಾದ ಆಕಳನ್ನು ದಾನ ಮಾಡಿದ್ದಾನೆ, ಶ್ರೇಷ್ಠವಾದಂತಹ ಗೋದಾನ ಮಾಡಿದ್ದಾನೆ. ಆ ಪುಣ್ಯ ವ್ಯರ್ಥ ಹೋಗಲಿಲ್ಲ. ಅದಕ್ಕೆ ಅಪಾರವಾದ ಸ್ವರ್ಗದ ಸುಖವನ್ನು ಅನುಭವಿಸಿದ. ಆದರೆ ಮಾಡಿದ ಒಂದು ಅಪರಾಧಕ್ಕೆ ಕೃತಯುಗದ ಆ ನೃಗರಾಜ ದ್ವಾಪರ ಯುಗದವರೆಗೂ ಲಕ್ಷ ಲಕ್ಷ ವರ್ಷಗಳವರೆಗೆ ಒದ್ದಾಡುವ ಸಂದರ್ಭ ಬಂತು. ನೀಚವಾದ ಯೋನಿಯಲ್ಲಿ ಹುಟ್ಟಿ ದುಃಖವನ್ನು ಅನುಭವಿಸುವ ಪ್ರಸಂಗ ಅವನಿಗೆ ಒದಗಿ ಬಂತು. ಅಂದರೆ ಇನ್ನು ಎಷ್ಟೆಷ್ಟು ಅಪರಾಧಗಳನ್ನು, ಅಪಹಾರಗಳನ್ನು, ಅನ್ಯಾಯಗಳನ್ನು ಸಹಜವಾಗಿ ಮಾಡ್ತಾ ಇರುವ ಮನುಷ್ಯ ಸುಳ್ಳು ಮಾತಾಡ್ತಾನೆ, ಕಳ್ಳತನ ಮಾಡ್ತಾನೆ, ಇನ್ನೊಬ್ಬರ ಪದಾರ್ಥಗಳನ್ನು ತೆಗೆದುಕೊಳ್ತಾನೆ, ಲಂಚ ತೆಗೆದುಕೊಳ್ತಾನೆ, ಮೋಸ ಮಾಡ್ತಾನೆ. ಇದರೊಳಗೇನೆ ಜೀವನವನ್ನು ಮಾಡ್ತಾ ಇರುವ ವ್ಯಕ್ತಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಲಿಕ್ಕುಂಟು ಜನ್ಮಾಂತರದೊಳಗೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಆ ನೃಗರಾಜನನ್ನು ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಮುಗಿದ ಮೇಲೆ ಅವನನ್ನು ತನ್ನ ಕರಸ್ಪರ್ಶದಿಂದ ಭಗವಂತ ಉದ್ಧಾರ ಮಾಡಿದ್ದಾನೆ. ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡಬಾರದು ಎಂಬ ಶಿಕ್ಷಣವನ್ನು ಯಾದವರ ಮೂಲಕ ಸಮಸ್ತ ಜಗತ್ತಿಗೆ ನೀಡಿದ್ದಾನೆ ಎಂಬುದಾಗಿ ನಿನ್ನೆ ದಿವಸ ತಿಳಿದಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಮೂಲರೂಪಿಯಾದ ನಾರಾಯಣನ ಕೃಷ್ಣಕೇಶದ ಸಾಕ್ಷಾತ್ ಅವತಾರ ಕೃಷ್ಣ ಪರಮಾತ್ಮನಾದರೆ ಶುಕ್ಲಕೇಶದ ಆವೇಶದಿಂದ ಕೂಡಿದವರು ಬಲರಾಮದೇವರು. ಅವರ ಪರಾಕ್ರಮವನ್ನು ಭಾಗವತ ಸ್ವಲ್ಪ ವರ್ಣನೆ ಮಾಡ್ತದೆ. ಕೃಷ್ಣನ ಪರಾಕ್ರಮವನ್ನು ವಿಶೇಷವಾಗಿ ಹೇಳುತ್ತದೆ. ಯಾಕೆ? ಸಾಕ್ಷಾತ್ ಪರಮಾತ್ಮನ ನೇರ ಅವತಾರ ಕೃಷ್ಣ ಪರಮಾತ್ಮ. ಕೃಷ್ಣ ಕೇಶವೇ ಕೃಷ್ಣ ಪರಮಾತ್ಮ. ಎಷ್ಟು ಅದ್ಭುತವಾದದ್ದು! ಭಗವಂತನ ಯಾವ ಅವಯವಗಳಲ್ಲಿಯೂ ಭೇದ ಇಲ್ಲ, ವ್ಯತ್ಯಾಸ ಇಲ್ಲ, ಶಕ್ತಿಯೊಳಗೆ ತಾರತಮ್ಯ ಇಲ್ಲ. ಎಲ್ಲ ವಿಧವಾದ ಪರಮಾತ್ಮನ ಅಂಗಗಳು, ಅವಯವಗಳು ಪರಿಪೂರ್ಣವಾದ ಅವಯವಗಳು ಅನ್ನೋದಕ್ಕೆ ಕೃಷ್ಣ ಪರಮಾತ್ಮ ಸಾಕ್ಷಿ. ಕೇವಲ ಮೂಲರೂಪಿಯಾದ ಭಗವಂತನ ಒಂದು ಕಪ್ಪು ಕೂದಲು ಶ್ರೀಕೃಷ್ಣ ಪರಮಾತ್ಮ. ಇದೇ ಕೃಷ್ಣ ಪರಮಾತ್ಮನೇ ಇಷ್ಟು ಅದ್ಭುತವಾದಂತಹ ತನ್ನ ಶಕ್ತಿಯನ್ನು ಜಗತ್ತಿನೊಳಗೆ ತೋರಿಸಿದ, ವಿಶ್ವರೂಪವನ್ನು ತೋರಿಸಿದ, ಇಡೀ ವಿಶ್ವವನ್ನೇ ತನ್ನ ಮುಖದೊಳಗೆ ತೋರಿಸಿದ. ಅಂದ ಮೇಲೆ ಆ ಭಗವಂತನ ಒಂದೊಂದು ಅವಯವಗಳು ಪರಿಪೂರ್ಣವಾಗಿವೆ ಅನ್ನೋದು ನಮಗೆ ಇದರಿಂದ ಸ್ಪಷ್ಟವಾಗ್ತದೆ. ಆದರೆ ಪರಮಾತ್ಮನ ಶುಕ್ಲಕೇಶದ ಆವೇಶ, ಬರೀ ಸನ್ನಿಧಾನ ಶೇಷದೇವರ ಅವತಾರರಾದಂತಹ ಬಲರಾಮದೇವರೊಳಗಿದೆ. ಆ ಶೇಷದೇವರ ಅವತಾರರಾದ ಬಲರಾಮದೇವರಲ್ಲಿ ಯಾವಾಗ ಭಗವಂತನ
ಆ ಶುಕ್ಲಕೇಶದ ಸನ್ನಿಧಾನ ವಿಶೇಷವಾಗಿ ಅಭಿವ್ಯಕ್ತವಾಗ್ತದೆ, ತನ್ನ ಕಾರ್ಯವನ್ನು ಹೆಚ್ಚು ತೋರಿಸ್ತದೆ. ಆಗ ಹೆಚ್ಚಿನ ಪರಾಕ್ರಮವನ್ನು ಬಲರಾಮದೇವರು ತೋರಿಸ್ತಾ ಇದ್ದಾರೆ. ಯಾವಾಗಲೂ ಭಗವಂತನ ಶುಕ್ಲಕೇಶದ ಆವೇಶ ಬಲರಾಮದೇವರೊಳಗಿತ್ತು. ಆದರೂ ಪರಮಾತ್ಮನ ಸಂಕಲ್ಪದಂತೆ ತನ್ನ ಶಕ್ತಿಯನ್ನು ಒಳಗಿರುವ ಆ ಶುಕ್ಲಕೇಶನಾದ ಪರಮಾತ್ಮ ಕೆಲವೊಮ್ಮೆ ಹೆಚ್ಚು ತೋರಿಸ್ತಾ ಇದ್ದ, ಕೆಲವೊಮ್ಮೆ ತೋರಿಸ್ತಾ ಇರಲಿಲ್ಲ. ಅದನ್ನು ಅನಭಿವ್ಯಕ್ತ ಮಾಡ್ತಾ ಇದ್ದ. ಯಾವಾಗ ಹೆಚ್ಚು ಅಭಿವ್ಯಕ್ತ ಮಾಡ್ತಾನೆ ಆಗ ಬಲರಾಮದೇವರ ಭಾರೀ ಭಾರೀ ಪರಾಕ್ರಮದ ಮತ್ತು ಲೀಲೆಗಳೆಲ್ಲ ತೋರಿ ಬರ್ತಾ ಇದ್ವು ಅಂತ ವರ್ಣನೆ ಮಾಡ್ತಾರೆ. ಬಲರಾಮದೇವರು ಬಹಳ ದಿವಸ ಆಯಿತು ಹೋಗೇ ಇಲ್ಲ. ಗೋಕುಲದಿಂದ ಬಂದ ಮೇಲೆ ಮತ್ತೆ ತಿರುಗಿ ಅಲ್ಲಿ ಹೋಗಲಿಲ್ಲ. ಯಾವ ಗೆಳೆಯರನ್ನು ಇನ್ನಿತರ ಬಂಧು ಬಾಂಧವರನ್ನು ಭೇಟಿಯಾಗಿಲ್ಲ. ಹೋಗಿ ಬರಬೇಕು ಅಂತ ಅಪೇಕ್ಷೆಯಾಗಿದೆ. ಹೋಗಿದ್ದಾರೆ. ಎಲ್ಲರೂ ಬಹಳ ಆತ್ಮೀಯತೆಯಿಂದ ಸ್ವಾಗತ ಮಾಡಿದ್ದಾರೆ. ಹಿರಿಯರಿಗೆ ನಮಸ್ಕಾರ ಮಾಡಿದ್ದಾರೆ. ಕಿರಿಯರೆಲ್ಲರೂ ನಮಸ್ಕಾರ ಮಾಡಿದ್ದಾರೆ. ಗೋಪಿಕಾಸ್ತ್ರೀಯರ ಜೊತೆಗೆ ಬೇಕಾದಷ್ಟು ಕೃಷ್ಣನ ಕಥೆಗಳನ್ನು ಲೀಲೆಗಳನ್ನು ವರ್ಣನೆ ಮಾಡಿದ್ದಾರೆ. ಬಲರಾಮದೇವರು ಪರಸ್ಪರ ಸಂತಸಪಟ್ಟಿದ್ದಾರೆ. ತಮ್ಮದೇ ಮಡದಿಯಾದಂತಹ ವಾರುಣಿ, ಶೇಷದೇವರ ಹೆಂಡತಿ, ಅವಳು ಒಂದು ರಸದ ರೂಪದೊಳಗೆ ಬಂದಾಗ ಅವಳನ್ನು ಪಾನ ಮಾಡಿದ್ದಾರೆ. ಆ ವಾರುಣಿ ರಸವನ್ನು ಪಾನ ಮಾಡಿ ಉನ್ಮತ್ತರಾಗದಿದ್ದರೂ ಮತ್ತರಾದಂತೆ ತೋರಿಸಿ ಬಲರಾಮದೇವರು ಯಮುನಾದೇವಿಗೆ ಕರೀತಾರೆ. ತಾವು ಜಲವಿಹಾರ ಮಾಡಬೇಕು ಅಂತ ಅಪೇಕ್ಷೆ ಆಗ್ತದೆ. ರಾತ್ರಿಯಲ್ಲಿ ಜಲಕ್ರೀಡೆ ಆಡಬೇಕು ಅಂತ ನನಗೆ ಅಪೇಕ್ಷೆ ಇದೆ, ನೀರಿನೊಳಗೆ ಆಟ ಆಡಬೇಕು ಅಂತ. ಇಲ್ಲಿ ಬಾ ಹತ್ತಿರ ಅಂತ ಕರೀತಾರೆ, ನದಿಗೆ ಕರೀತಾರೆ. ಯಮುನಾದೇವಿ ಅಂತಾಳೆ, ಇವನು ವಾರುಣಿ ರಸವನ್ನು ಪಾನ ಮಾಡಿ ಮತ್ತನಾಗಿದ್ದಾನೆ, ಆ ಉನ್ಮಾದದೊಳಗೆ ನದಿ ಇದ್ದಲ್ಲಿ ವಿಹಾರ ಮಾಡಲಿಕ್ಕೆ ಹೋಗಬೇಕೋ ಅಥವಾ ಎಲ್ಲಿ ಆಟ ಆಡಬೇಕು ಅಂತ ಅನ್ನಿಸ್ತದೆ ಅಲ್ಲೇ ನದಿನ ಕರಿಬೇಕೋ, ಇದು ಇವನಿಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೇನೋ ಕರಿತಿರಬಹುದು ಅಂತ ಉದಾಸೀನ ಮಾಡ್ತಾಳೆ. ಆದರೆ ಬಲರಾಮದೇವರ ಸಾಮರ್ಥ್ಯ, ಅಪಾರವಾದ ಸಾಮರ್ಥ್ಯ, ಒಳಗಿರುವ ಭಗವಂತನ ಶುಕ್ಲಕೇಶದ ಆವೇಶ ವಿಶೇಷವಾಗಿ ಅಭಿವ್ಯಕ್ತವಾಗಿದೆ. ಬಲರಾಮದೇವರು ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ. ಆ ಯಮುನಾದೇವಿಯನ್ನೇ, ಅರ್ಥಾತ್ ಆ ಯಮುನಾ ತೀರವನ್ನೇ ತಮ್ಮ ಹಲಾಯುಧದಿಂದ ಎಳೆದು ತಾವಿದ್ದಲ್ಲಿ ಆ ನದಿ ಹರಿಯುವಂತೆ ಮಾಡಿಕೊಳ್ತೇನೆ ಅಂತ ಹೊರಡ್ತಾರೆ. ಆಗ ಆ ಯಮುನಾ ನದಿಯ ಅಭಿಮಾನಿನಿಯಾದ ದೇವತೆ ಪ್ರತ್ಯಕ್ಷವಾಗಿ ಬಂದು ನಮಸ್ಕಾರ ಮಾಡಿ ಯಮುನಾದೇವಿ ಕೇಳಿಕೊಳ್ತಾಳೆ, ತಪ್ಪಾಯಿತು, ಅಪರಾಧ ಆಯಿತು, ಕ್ಷಮಾ ಮಾಡಬೇಕು. ತಮ್ಮ ಸಾಮರ್ಥ್ಯ ನನಗೆ ಗೊತ್ತಾಗಲಿಲ್ಲ, ತಾವು ಯಾರು ಅನ್ನೋದು ನನಗೆ ಗೊತ್ತು. ಇಡೀ ಸಮಗ್ರವಾಗಿರತಕ್ಕಂತಹ ಭೂಮಿಯನ್ನೇ ನಿಮ್ಮ ತಲೆಯ ಮೇಲೆ ಹೊತ್ತಂತಹ ಶೇಷದೇವರ ಅವತಾರರು ನೀವು. ಭಗವಂತನ ವಿಶೇಷ ಸನ್ನಿಧಾನ ನಿಮ್ಮಲ್ಲಿದೆ. ಹೀಗಿರುವಾಗ ನೀವು ನಮ್ಮ ಹತ್ತಿರ ಮತ್ತೆ ಬಂದು ಜಲವಿಹಾರವನ್ನು ಮಾಡಬೇಕು ಅಂತ ಇಷ್ಟೇ ನನ್ನ ಅಪೇಕ್ಷೆ ಇತ್ತೇ ಹೊರತು ನಿಮಗೆ ತಿರಸ್ಕಾರ ಮಾಡಬೇಕು ಅಂತ ಅಪೇಕ್ಷೆ ಇಲ್ಲ. ಕ್ಷಮಾ ಮಾಡಬೇಕು ಅಂತ ಯಮುನಾದೇವಿ ಬಂದು ಕ್ಷಮಾ ಕೇಳಿದ್ದಾಳೆ. ನೋಡ್ರಿ, ಬಲರಾಮದೇವರ ಅವರು ಏನೇನು ಮಾಡಿದ್ದಾರೆ. ಮೊದಲಿಗೆ ಮದುವೆ ಆಗುವಾಗಲೇ ಎತ್ತರದ ಕನ್ನಿಕೆಯನ್ನು ತಮಗೆಷ್ಟು ಬೇಕೋ ಅಷ್ಟನ್ನು ಮಾಡಿದರು. ಅದೇ ಹಲಾಯುಧದಿಂದ ದೂರದಲ್ಲಿ ಹರಿಯುವ ನದಿ ತಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ಆ ನದಿ ಇವರಿದ್ದಲ್ಲಿ ಹರಿಯುವಂತೆ ಮಾಡಿಕೊಂಡಿದ್ದಾರೆ. ಆ ನದಿಯ ಪ್ರವಾಹವನ್ನೇ ಡೈವರ್ಟ್ ಮಾಡಿಕೊಂಡಿದ್ದಾರೆ. ಅದ್ಯಾಪಿ ದೃಶ್ಯತೆ ರಾಜನ್ ಯಮುನಾ ಆಕೃಷ್ಟವರ್ತ್ಮನ ಬಲಸ್ಯ ಅನಂತವೀರ್ಯಸ್ಯ ವೀರ್ಯಂ ಸೂಚಯತೀವಹಿ. ಭಾಗವತಾಚಾರ್ಯರಂತಾರೆ, ಇವತ್ತಿಗೂ ಆ ಯಮುನಾ ನದಿ ಹರಿಯುವಂತಹ ತನ್ನ ಪ್ರವಾಹಕ್ಕೆ ಸ್ವಲ್ಪ ವಕ್ರವಾಗಿ ಹರಿಯೋದು ನಮಗೆ ಆ ಸ್ಥಳ ವಿಶೇಷದಲ್ಲಿ ಕಾಣಿಸ್ತದೆ. ಬಲರಾಮದೇವರ ಪರಾಕ್ರಮದ ಚಿಹ್ನ ಇವತ್ತಾದರೂ ನಾವು ನೋಡಬಹುದು ಎಂಬುದಾಗಿ ಭಾಗವತಾಚಾರ್ಯರಂತಾರೆ. ಈ ರೀತಿಯಾಗಿ ಬಲರಾಮದೇವರ ಪರಾಕ್ರಮವನ್ನು ಹೇಳಿ ಮತ್ತೊಂದು ಸಲ ಬಲರಾಮದೇವರು ಒಂದು ಕಡೆಗೆ ರೈವತ ಪರ್ವತದೊಳಗೆ ಹೋಗಿರ್ತಾರೆ. ಮೈಂದ ವಿವಿಧ ಅಂತ ಇಬ್ಬರು ಕಪಿಗಳವರು, ರಾಮಾಯಣ ಕಾಲದ ಕಪಿ. ಜಾಂಬವಂತ ಹೇಗೆ ರಾಮಾಯಣ ಕಾಲದ ವ್ಯಕ್ತಿ ಕೃಷ್ಣಾವತಾರದೊಳಗೂ ಮತ್ತು ಕೃಷ್ಣ ಪರಮಾತ್ಮನ ಜೊತೆಗೆ ಯುದ್ಧವಾಡ್ತಾನೆ, ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ಕೃಷ್ಣ ಪರಮಾತ್ಮನಿಗೆ ವಿವಾಹ ಮಾಡಿಕೊಡ್ತಾನೆ. ಅದರಂತೆ ಈ ಮೈಂದ ವಿವಿಧರು ಕೂಡ ರಾಮಾಯಣ ಕಾಲದ ಇಬ್ಬರು ಕಪಿಗಳು. ಇವರು ಅಶ್ವಿನಿ ದೇವತೆಗಳ ಅವತಾರ. ನಕುಲ ಸಹದೇವರು ಯಾವ ಅಶ್ವಿನಿ ದೇವತೆಗಳ ಅವತಾರರೋ ಅದೇ ಅಶ್ವಿನಿ ದೇವತೆಗಳ ಅವತಾರರೇ ಈ ಮೈಂದ ವಿವಿಧರು. ಆದರೆ ವ್ಯತ್ಯಾಸ ಇಷ್ಟೇ, ಆ ನಕುಲ ಸಹದೇವರು ಪರಮ ವಿಷ್ಣು ಭಕ್ತರಾಗಿ ಅತ್ಯಂತ ಸಾತ್ವಿಕ ಸ್ವಭಾವದವರಾಗಿ ಇದ್ದವರು. ಮೈಂದ ವಿವಿಧರು ಸಜ್ಜನರೇ, ಅಶ್ವಿನಿ ದೇವತೆಗಳೇ, ಆದರೆ ಅವರಲ್ಲಿ ಅಸುರಾವೇಶವಾಗಿರ್ತದೆ.
ಅಸುರಾವೇಶವಾದದ್ದರಿಂದ ಬಹಳ ಕ್ರೂರವಾದ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲಿ ನೋಡಿದರಲ್ಲಿ ಕೇವಲ ಈ ದ್ವಾರಕ, ಅವನು ನರಕಾಸುರನ ಗೆಳೆಯಂದಿರು. ಮೈಂದ ವಿವಿಧರು ನರಕಾಸುರನ ಸ್ನೇಹ ಮಾಡಿರ್ತಾರೆ. ಕೃಷ್ಣ ಪರಮಾತ್ಮ ಯಾವಾಗ ನರಕಾಸುರನನ್ನು ಸಂಹಾರ ಮಾಡಿದ, ಸಮಗ್ರವಾದ ಅವನ ಐಶ್ವರ್ಯವನ್ನು ತೆಗೆದುಕೊಂಡು ದ್ವಾರಕಾಪಟ್ಟಣಕ್ಕೆ ಬಂದ, ಅವನು ಕಟ್ಟಿ ಹಾಕಿದ ಎಲ್ಲ ಸ್ತ್ರೀಯರನ್ನು ತೆಗೆದುಕೊಂಡು ಹೋಗಿ ಮದುವೆ ಮಾಡಿಕೊಂಡ. ಆಗ ಇವರಿಗೆ ಭಾರೀ ಸಿಟ್ಟು ಬಂತು. ನಮ್ಮ ಗೆಳೆಯನಾದ ನರಕಾಸುರನನ್ನು ಈ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ್ದಾನಲ್ಲ ಅಂತ ಆ ಮೈಂದ ವಿವಿಧರಿಗೆ ಬಹಳ ಕೋಪ ಬಂದು ದ್ವಾರಕಾಪಟ್ಟಣದ ಮೇಲೆ ಮೇಲಿಂದ ಮೇಲೆ ಆಕ್ರಮಣ ಮಾಡ್ತಾರೆ. ಅಲ್ಲಲ್ಲಿ ಎಲ್ಲ ತೋರಣಗಳನ್ನು ಮುರಿಯೋದು, ಮನೆಗಳನ್ನು ಕೆಡಬೋದು, ಸ್ತ್ರೀಯರಿಗೆ ಪುರುಷರಿಗೆ ಪೀಡೆಯನ್ನು ಕೊಡೋದು, ಮನೆಗಳನ್ನು ದೊಡ್ಡದಾದಂತಹ ನೆಲಗಳನ್ನೇ ಸಮುದ್ರದೊಳಗೆ ಒತ್ತಿ ತಮ್ಮ ಪರಾಕ್ರಮದಿಂದ ಮುಳುಗಿಸುವಂತಹ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಋಷಿಗಳು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರುವಾಗ ಹೋಗಿ ಮಲಮೂತ್ರಗಳನ್ನು ಮಾಡೋದು, ಹೊಲಸು ಮಾಡೋದು. ನೋಡ್ರಿ, ದೇವತೆಗಳು ನೋಡಿದರೆ, ಆದರೆ ಅಸುರಾವೇಶ ಮೂಲಕವಾಗಿ ತಾವೇನು ಮಾಡ್ತಾ ಇದ್ದೇವೆ ಅನ್ನೋದೇ ತಮಗೆ ಗೊತ್ತಾಗದೇ ಇದ್ದಂತೆ ಒಳಗಿರುವ ಆ ದುಷ್ಟ ಶಕ್ತಿಗಳು ಕೆಲಸ ಮಾಡಿಸ್ತಾ ಇವೆ. ಅಂತಹ ಭಾರೀ ಕ್ರೂರರಾಗಿ ಇವರಿದ್ದಾರೆ. ಭಾಗವತದಲ್ಲಿ ವಿವಿಧನ ಕಥೆ ಮಾತ್ರ ಬರ್ತದೆ. ಶ್ರೀಮದಾಚಾರ್ಯರು ಮೈಂದ ವಿವಿಧ ಇಬ್ಬರ ಹೆಸರನ್ನು ಹೇಳ್ತಾರೆ. ಇವರಿಬ್ಬರೂ ಕೂಡ ಈ ರೀತಿಯಾಗಿ ಲೋಕಕಂಟಕರಾಗಿರುವಾಗ ಮೈಂದನನ್ನು ಮೊದಲಿಗೆ ಸಂಹಾರ ಮಾಡಿಬಿಡ್ತಾರೆ ಬಲರಾಮದೇವರು. ಮುಂದೆ ಈ ವಿವಿಧ ಬಲರಾಮದೇವರು ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ತಾ ಅಲ್ಲಿ ಕುಳಿತಾಗ ಯುದ್ಧವಾಡೋದಕ್ಕೆ ಬರ್ತಾನೆ. ತನ್ನ ಕಪಿಚೇಷ್ಟೆಯನ್ನೆಲ್ಲ ತೋರಿಸ್ತಾನೆ. ನಾನಾ ವಿಧವಾದ ಚೇಷ್ಟೆಗಳನ್ನೆಲ್ಲ ತೋರಿಸಿ ಬಲರಾಮದೇವರಿಗೆ ಸ್ತ್ರೀಯರಿಗೆ ಪೀಡೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯುದ್ಧ ಪ್ರಾರಂಭವಾಗ್ತದೆ. ದೊಡ್ಡ ತಾಲವೃಕ್ಷಗಳನ್ನು ತಂದು ಬಲರಾಮದೇವರ ಮೇಲೆ ಹೊಡೆಯಬೇಕು ಅಂತ ಬರ್ತಾನೆ. ಇವರು ಮತ್ತೆ ಅದನ್ನು ತಮ್ಮ ಆಯುಧದಿಂದ 100 ಹೋಳು ಮಾಡಿ ಒಗಿತಾರೆ. ಹೀಗೆ ದೊಡ್ಡ ತಾಲವನ, ಅದು ತಾಲವೃಕ್ಷಗಳ ದೊಡ್ಡ ಅರಣ್ಯ ಎಲ್ಲ ಖಾಲಿ ಮಾಡ್ತದೆ ಆ ಕಪಿ. ಅಂತಹ ಮಹಾ ಸಾಮರ್ಥ್ಯ ಆ ಕಪಿಗೆ. ಅಶ್ವಿನಿ ದೇವತೆಗಳು ಕೇಳಬೇಕೆ? ವನಸ್ಪತಿಗಳಿಂದ ಔಷಧಿಗಳನ್ನು ಸಿದ್ಧಪಡಿಸಿ ಜಗತ್ತಿಗೆ ಔಷಧಿಗಳನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದವರೇ ಅಶ್ವಿನಿ ದೇವತೆಗಳು. ಹೀಗಾಗಿ ವನಸ್ಪತಿಗಳ ಮೇಲೆ ಅವರಿಗೆ ವಿಶೇಷವಾದ ಸಾಮ್ರಾಜ್ಯ. ಎಲ್ಲ ವನಗಳಲ್ಲಿರುವ ಎಲ್ಲ ಗಿಡಗಳನ್ನು ಕಿತ್ತಿ ಬಲರಾಮದೇವರ ಮೇಲೆ ಎಸೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಇವರು ಅದನ್ನು ಕಿತ್ತಿ ಹಾಕಬೇಕು. ಹೀಗೆ ವನ ಎಲ್ಲ ಖಾಲಿ ಆಯಿತು. ಪರ್ವತದೊಳಗಿರುವ ಕಲ್ಲುಗಳನ್ನು ಎತ್ತಿ ಎಸೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಕಲ್ಲುಗಳನ್ನು ಎಲ್ಲ ಬಲರಾಮದೇವರು ಪುಡಿ ಮಾಡಿ ಒಗೀತಾರೆ. ಕೊನೆಗೂ ಅವನನ್ನು ಬಾಹುಯುದ್ಧದಲ್ಲಿ ಸೋಲಿಸಿ ಆ ವಿವಿಧನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ಮೇಲೆ ಬಲರಾಮದೇವರ ಮೇಲೆ ವಿಶೇಷವಾಗಿರತಕ್ಕಂತಹ ಸ್ತೋತ್ರಾದಿಗಳನ್ನು ಮಾಡ್ತಾ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ದೇವತೆಗಳು. ಬಹಳ ದೊಡ್ಡ ಪರಾಕ್ರಮ. ದೇವತೆಗಳೇ ಅಸುರಾವೇಶದಿಂದ ಇಂತಹ ಕೆಲಸವನ್ನು ಮಾಡುವಾಗ ಅವರ ಮನಸ್ಸಿನಲ್ಲಿರುವ ಆ ಅಸುರಾವೇಶವನ್ನು ದೂರ ಸರಿಸಿ ಶುದ್ಧವಾದ ಅವರ ಸ್ವಭಾವವನ್ನು ಅಭಿವ್ಯಕ್ತಗೊಳಿಸಿ ಅವರು ತಮ್ಮ ಸ್ವರೂಪ ಸೇರೋದಕ್ಕೆ ನೀವು ಬಹಳ ದೊಡ್ಡ ಅನುಗ್ರಹ ಮಾಡಿದಿರಿ ಅಂತ ಹೇಳಿ ಶೇಷದೇವರನ್ನು ಎಲ್ಲರೂ ಸ್ತೋತ್ರ ಮಾಡಿ ಬಲರಾಮದೇವರನ್ನು ಪುಷ್ಪವೃಷ್ಟಿ ಮಾಡಿದ್ದಾರೆ ಎಂಬ ವರ್ಣನೆಯನ್ನು ಮಾಡ್ತಾರೆ. ಮುಂದೆ ಈ ಕಡೆಗೆ ಕೃಷ್ಣ ಪರಮಾತ್ಮನ ಮಗ ಸಾಂಬೋ ಜಾಂಬವತೀ ಸುತಃ, ಜಾಂಬವತಿಯ ಮಗ ಸಾಂಬ, ಅವನು ಸ್ಕಂದನ ಅವತಾರ. ಅಂತಹ ಸಾಂಬ ದುರ್ಯೋಧನನ ಮಗಳನ್ನು ಸ್ವಯಂವರದಲ್ಲಿ ಅಪಹಾರ ಮಾಡಿಕೊಂಡು ಬರ್ತಾನೆ. ದುರ್ಯೋಧನನ ಮಗಳಾಗಿ ಸಾಕ್ಷಾತ್ ರತಿದೇವಿ ಅವತಾರ ಮಾಡಿರ್ತಾಳೆ. ಕಾಮನ ಸ್ಕಂದನ ಮೂಲ ರೂಪದಲ್ಲಿ ಹೆಂಡತಿ ರತಿ, ಅವಳೇ ದುರ್ಯೋಧನನ ಮಗಳಾಗಿ ಅವತಾರ ಮಾಡಿರ್ತಾಳೆ. ಒಂದು ರೂಪದಿಂದ ಶಂಬರಾಸುರನಲ್ಲಿ ಆ ರತಿ ಇದ್ದಳು. ಕಾಮ ಪ್ರದ್ಯುಮ್ನಾಗಿ ಅವತಾರ ಮಾಡಿ ಅವಳನ್ನು ಮದುವೆಯಾದ. ಅದೇ ರತಿದೇವಿ ಇನ್ನೊಂದು ರೂಪದಿಂದ ದುರ್ಯೋಧನನ ಮಗಳಾಗಿ ಅವತಾರ ಮಾಡಿದ್ದಾಳೆ. ಅವಳನ್ನು ಕಾಮನ ಮತ್ತೊಂದು ಅವತಾರನಾಗಿರತಕ್ಕಂತಹ ಸಾಂಬ ತಾನು ಸ್ವಯಂವರದಲ್ಲಿ ಅಪಹಾರ ಮಾಡಿಕೊಂಡು ಮದುವೆಯಾಗಬೇಕು ಅಂತ ಕರೆದುಕೊಂಡು ಬರ್ತಾ ಇದ್ದಾನೆ. ಏನೋ ವಿಚಿತ್ರ ಗೊತ್ತಿಲ್ಲ. ಅಂತೂ ರತಿದೇವಿ ಒಂದು ಕಡೆಗೆ ಶಂಬರಾಸುರ, ಇನ್ನೊಂದು ಕಡೆಗೆ ದುರ್ಯೋಧನ, ಇಂತಹ ದುಷ್ಟರ ಮನೆಯಲ್ಲೇನೆ ಬೆಳೆದಿದ್ದಾಳೆ. ಶಂಬರಾಸುರನ ಮನೆಯಲ್ಲಿ ಬೆಳೆಯೋದಕ್ಕೆ ಕಾರಣ ಏನು ಅನ್ನೋದು ನೀವು ಕೇಳಿದಿರಿ. ಬ್ರಹ್ಮದೇವರ ಶಾಪ ಇತ್ತು. ದ್ರೌಪದೀ ದೇವಿಗೆ 5 ಜನ ಪತಿಯರಿದ್ದಾರೆ ಎನ್ನುವುದನ್ನು ಕೇಳಿ ನಕ್ಕದ್ದಕ್ಕೆ ಬ್ರಹ್ಮದೇವರು ಶಾಪ ಕೊಟ್ಟು ನೀನು ಅಸುರರ ಮನೆಯಲ್ಲಿ ದೂಷಿತಳಾಗಿರಬೇಕು ಅಂತ ಹೇಳಿದ್ದಕ್ಕೆ ಅಲ್ಲಿದ್ದಾಳೆ. ಆದರೆ ದುರ್ಯೋಧನನ ಮಗಳಾಗಿ ಯಾಕೆ ಹುಟ್ಟಿದಳು ಅನ್ನೋದು ಭಗವಂತನ ಸಂಕಲ್ಪ. ಅಲ್ಲಿ ರತಿದೇವಿ ಅವತಾರ ಮಾಡಿದ್ದಾಳೆ. ಇವನು ಕರೆದುಕೊಂಡು ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ
ದುರ್ಯೋಧನಾದಿಗಳಿಗೆ ಬಹಳ ಸಿಟ್ಟು ಬಂದು ಇವನ ಜೊತೆಗೆ ಇವನನ್ನು ತಡೆದಿದ್ದಾರೆ. ಸಾಂಬ ಇವನು ಸೇನಾಧಿಪತಿ, ಸ್ಕಂದ ಇವನು ದೇವತೆಗಳ ಸೇನಾನಿ, ಇವನು ದೇವತೆಗಳ ರಾಜ್ಯದೊಳಗೆ ಸೇನಾಪತಿಯಾಗಿರತಕ್ಕಂತಹ ಸ್ಕಂದನ ಅವತಾರನಾದ ಸಾಂಬನ ಪರಾಕ್ರಮ ಕೇಳಬೇಕೆ? ಅದರೊಳಗೂ ಕೃಷ್ಣ ಪರಮಾತ್ಮನ ಮೊಮ್ಮಗನಾಗಿ ಜನಿಸಿದ್ದರಿಂದ ಮತ್ತೂ ವಿಶೇಷವಾದ ವೀರ್ಯ ಶಕ್ತಿ ಅವನಲ್ಲಿ ತುಂಬಿದೆ. ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರನ್ನೂ ಕೂಡ ಒಬ್ಬನೇ ಸಾಂಬ ಎದುರಿಸಿದ್ದಾನೆ. ಅವರೆಲ್ಲರೂ ಶಸ್ತ್ರಾಸ್ತ್ರಗಳನ್ನು ಧಾರಣ ಮಾಡಿ ಯುದ್ಧ ಮಾಡ್ತಾ ಇದ್ದಾರೆ. ಒಬ್ಬನ ಜೊತೆಗೆ ಒಬ್ಬರೇ ಬರಬೇಕು ನಿಜವಾಗಿ. ಆದರೆ ಅನ್ಯಾಯದಿಂದ ಎಲ್ಲರೂ ಸುತ್ತುವರೆದು ಯುದ್ಧ ಮಾಡಿದರೂ ಕೂಡ ಎಲ್ಲರನ್ನೂ ಎದುರಿಸಿದ್ದಾನೆ. ಆದರೂ ಕೊನೆಗೆ ಬಹಳ ಅನ್ಯಾಯವಾಗಿ ಒಬ್ಬೊಬ್ಬರು ಒಂದೊಂದು ಕುದುರೆಯನ್ನು, ರಥವನ್ನು ಹೇಗೋ ಹಿಂದೆ ಮುಂದೆ ನಿಂತು ಮುರಿದು ಸೋಲಿಸಿ ಇವನನ್ನು ಕಟ್ಟಿ ಒಳಗೆ ಇಟ್ಟಿದ್ದಾರೆ. ಈ ವಿಷಯ ಯಾವಾಗ ಯಾದವರಿಗೆ ಗೊತ್ತಾಗಿದೆ, ದುರ್ಯೋಧನಾದಿಗಳನ್ನೆಲ್ಲರನ್ನೂ ನಾಶ ಮಾಡಿ ಸಾಂಬನನ್ನು ಕರೆದುಕೊಂಡು ಬರಬೇಕು ಅಂತ ಅಲ್ಲಿ ವಿಚಾರ ನಡೀತಾ ಇರುವಾಗ ಬಲರಾಮದೇವರಂತಾರೆ, ಇಷ್ಟೆಲ್ಲ ಕ್ರೋಧಕ್ಕೆ ಹೋಗಬೇಡಿ. ಮೊದಲಿಗೆ ಸಾಮ, ಆಮೇಲೆ ದಂಡದ ವಿಚಾರ. ಸಾಮೋಪಾಯದಿಂದ ಪ್ರಯತ್ನ ಮಾಡೋಣ. ದುರ್ಯೋಧನ ಅಂದರೆ ಯಾರು? ನನ್ನ ಹತ್ರನೇ ಗದಾಯುದ್ಧ ಕಲಿತಂತಹ ಶಿಷ್ಯ ಅವನು. ನನ್ನ ಶಿಷ್ಯ ನನ್ನ ಮಾತು ಮೀರುವುದಿಲ್ಲ, ಅವನ ಮಾತು ಉಳಿದವರೆಲ್ಲ ಕೇಳ್ತಾರೆ. ಅತ್ಯಂತ ಸಾಮೋಪಾಯದಿಂದ ಪ್ರೀತಿಯಿಂದ ನಾನು ಕರೆದುಕೊಂಡು ಬರ್ತೇನೆ ಅಂತ ಬಲರಾಮದೇವರು ಹೊರಡ್ತಾರೆ. ಕೃಷ್ಣ ಅಂದ, ಇದೆಲ್ಲ ಆಗೋ ಕೆಲಸ ಅಲ್ಲ ಅಂದ. ಹಾವಿಗೆ ಹಾಲು ಎರೆದರೆ ಏನು ಉಪಯೋಗ ಬೀಳೋದಿಲ್ಲ. ಅಂತಹ ದುಷ್ಟರ ಎದುರಿಗೆ ನೀನು ಏನು ಒಳ್ಳೆಯ ಮಾತು ಹೇಳಿದರು, ಯಾವ ಉಪದೇಶ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಶಿಷ್ಯನೇ ಇರಬಹುದು, ನಿನ್ನ ಹತ್ರನೇ ಓದಿದವನಿರಬಹುದು, ನಿನ್ನ ಹತ್ರನೇ ಕಲಿತವನಿರಬಹುದು, ನಿನ್ನಿಂದಲೇ ಉಪಕೃತನಾಗಿರಬಹುದು, ಬೇಕಾದಷ್ಟಿರಬಹುದು. ಆದರೆ ಸ್ವಾರ್ಥ ಯಾವಾಗ ಬರ್ತದೆ ಆವಾಗ ಯಾವ ಉಪಕಾರ ಮಾಡಿದವರು, ಗುರುಗಳು, ರಾಜರು, ಜ್ಞಾನಿಗಳು ಯಾರೂ ಕಣ್ಣು ಮುಂದೆ ಬರೋದಿಲ್ಲ. ತಾನು ತನ್ನ ಸ್ವಾರ್ಥ ಎರಡೇ ಅವನಿಗೆ ಕಾಣಿಸ್ತಾ ಇರ್ತದೆ. ಹೀಗಿರುವಾಗ ನೀವು ಹಾಗೆ ಪ್ರಯತ್ನ ಮಾಡಬೇಡಿ ಅಂತ ಬೇಕಾದಷ್ಟು ಹೇಳ್ತಾರೆ, ಕೇಳೋದಿಲ್ಲ. ನೀವೆಲ್ಲ ಸುಮ್ಮನೆ ಇರ್ರಿ ಅಂದರೆ ಆಗಲೇ ನೀನು ಪ್ರಯತ್ನ ಮಾಡು ಅಂತಾನೆ ಪರಮಾತ್ಮ. ಗೊತ್ತು ಅವನಿಗೆ ಏನಾಗ್ತದೆ ಅಂತ. ಬಲರಾಮದೇವರು ಬಂದಿದ್ದಾರೆ. ಬಂದಾಕ್ಷಣಕ್ಕೆ ದುರ್ಯೋಧನ ಏನು ಕಡಿಮೆ ಮಾಡಲಿಲ್ಲ. ಬೇಕಾದಷ್ಟು ಅರ್ಘ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿದ, ಆದರ ಮಾಡಿದ, ಸಾಷ್ಟಾಂಗ ನಮಸ್ಕಾರ ಹಾಕಿದ, ಪ್ರದಕ್ಷಿಣೆ ಹಾಕಿದ, ಏನೇನು ನಾಟಕ ಮಾಡಬೇಕೋ ಎಲ್ಲ ಮಾಡಿದ ದುರ್ಯೋಧನ. ಅಷ್ಟೆಲ್ಲ ಮಾಡಿದ ಮೇಲೆ ಕೊನೆಗೆ ಬಲರಾಮದೇವರು ಶಾಂತವಾಗಿ ಕುಳಿತ ಮೇಲೆ, ಆಯ್ತು ಇನ್ನೇನು ನನ್ನ ಕೆಲಸ ಆದಾಗೆ ಆಯ್ತು, ಸುಮ್ಮನೆ ಹೇಳೋದೊಂದೇ ತಡ, ಇನ್ನೇನು ಹೊರಟೇ ಬಿಡೋದು, ರಥದೊಳಗೆ ಕೂಡಿಸಿಕೊಂಡು ಸಾಂಬನನ್ನು ಅಂತ ಅನ್ಕೊಂಡ್ಬಿಟ್ಟಿದ್ರಿ. ಇವನು ಮಾಡೋ ವ್ಯವಹಾರ ನೋಡಿದರೆ. ಉಗ್ರಸೇನ ನಮ್ಮ ರಾಜ, ಯದುಕುಲಕ್ಕೆ ರಾಜ, ಅವನು ನಿಮಗೆ ಆಜ್ಞೆ ಮಾಡಿದ್ದಾನೆ, ವೃದ್ಧನಾದ ರಾಜ. ಸಾಂಬನನ್ನು ನೀವು ಕಟ್ಟಿ ಹಾಕಿದ್ದೀರಂತೆ, ಅವನನ್ನು ಬಿಟ್ಟುಬಿಡಿ. ನಿನ್ನ ಮಗಳಾದ ಲಕ್ಷಣ ಅವಳನ್ನು ಅವನ ಜೊತೆಗೆ ವಿವಾಹ ಮಾಡುವುದಕ್ಕೆ ಕೊಟ್ಟು ಅವನನ್ನು ಕಳಿಸಿಬಿಡ್ರಿ ಅಂತ ಅತ್ಯಂತ ಮೃದುವಾಗಿ ಬಲರಾಮದೇವರು ಮಾತನಾಡಿದ್ದಾರೆ. ಆ ದುಷ್ಟ ಸರ್ಪದಂತೆ ಇರುವಂತಹ ದುರ್ಯೋಧನನಿಗೆ ಈ ಮಾತುಗಳನ್ನು ಕೇಳಿ ಭಾರೀ ಅಹಂಕಾರ. ದುರ್ಯೋಧನ ಮನ್ಯುಮಯೋ ವೃಕ್ಷ ಅಂತ ಹೇಳ್ತಾರೆ. ದೊಡ್ಡದಾದ ಅಹಂಕಾರದ್ದೇ ಆದ ಒಂದು ಗಿಡ, ಎಲ್ಲಿ ಮುಟ್ಟಿದರಲ್ಲಿ ಅಹಂಕಾರ. ಅಂತಹ ಅಹಂಕಾರದ ಮುದ್ದೆಯಂತೆ ಇರುವ ಆ ದುರ್ಯೋಧನ ತನ್ನ ಒಳಗಿರುವ ಕೆಟ್ಟ ವಿಷವನ್ನು ಕಾರ್ತಾ ಇದ್ದಾನೆ. ಅವನಂದ, ಅಹೋ ಮಹಚ್ಚಿತ್ರಮಿದಂ ಕಾಲಗತ್ಯ ದುರತ್ಯಯಂ ಆರುರುಕ್ಷತ್ಯುಪಾನದ್ವೈ ಶಿರೋ ಮುಕುಟ ಸೇವಿತಂ. ತಾನು ಕಾಲಿಗೆ ಬಿದ್ದು ಈಗ ನಮಸ್ಕಾರ ಮಾಡಿದ್ದಾನೆ. ತನ್ನ ಗುರು ಅಂತ ಹೇಳಿಕೊಂಡ, ಆದರೆ ಎರಡನೇ ಕ್ಷಣಕ್ಕೆ ತನ್ನ ಸ್ವಾರ್ಥಕ್ಕೆ ವಿರೋಧ ಬಂದಾಗ ಮಾತಾಡ್ತಾನೆ. ಚಪ್ಪಲಿಗಳು ಬಂದು ತಲೆ ಮೇಲೆ ಕೂಡ್ತೇವೆ ಅಂದರೆ ಹೇಗೆ ನಡೀತಿದೆ ಅಂತ ಶಬ್ದ ಆಡ್ತಾನೆ. ಉಪಾನತ್ತಂದರೆ ಚಪ್ಪಲಿ. ಆರುರುಕ್ಷತಿ ಉಪಾನದ್ವೈ ಶಿರಃ ಮುಕುಟ ಸೇವಿತಂ. ಕಿರೀಟ ಇಡಬೇಕಾದ ತಲೆಯ ಮೇಲೆ ಚಪ್ಪಲೆ ಬಂದು ಕೂಡ್ತವೆ ಅಂದರೆ ಎಷ್ಟು ಅಸಹ್ಯವೋ ಹಾಗೆ ನಿಮ್ಮಂಥ ಉಗ್ರಸೇನಂತೆ ರಾಜನಂತೆ ನೀವಂತೆ ನಮಗೆ ಆಜ್ಞೆ ಮಾಡೋದಂತೆ ಏನು ಸಂಬಂಧ ಇದು? ನೀವ್ಯಾರು ನಾವ್ಯಾರು? ಈ ಸಾಂಬ ನನ್ನ ಮಗಳನ್ನು ಮದುವೆ ಆಗೋದು ಅಂದರೆ ಏನು ಅರ್ಥ ಇದೆ? ತಲೆ ಮೇಲೆ ಚಪ್ಪಲಿ ಇಟ್ಟುಕೊಂಡು ಹಾಗೆ ಅಂತ ಬೈದುಬಿಟ್ಟ. ಏನಾಗಿರಬೇಕು ಬಲರಾಮದೇವರಿಗೆ? ಇಡೀ ಜಗತ್ತನ್ನು ತಮ್ಮ ತಲೆಯ ಮೇಲೆ ಸಾಸಿವೆ ಕಾಳಿನಂತೆ ಧಾರಣ ಮಾಡಿದ ಮಹಾನುಭಾವರು ಈ ರೀತಿಯಾಗಿ ದುರ್ಯೋಧನ ಬೈತಾ ಇದ್ದಾನೆ. ಏನೋ ರಕ್ತ ಸಂಬಂಧ ಇದೆ ಯಾದವರದು ಅಂತನ್ನೋದಕ್ಕೆ ನಿಮಗೆ ಛತ್ರ ಚಾಮರ ವ್ಯಜನಗಳನ್ನು ಇಟ್ಟುಕೊಂಡು ರಾಜ ಅಂತ ಅನಿಸಿಕೊಳ್ಳಿಕ್ಕೆ ಏನು ಬೇಕೋ ಅಷ್ಟನ್ನು ಮಾಡೋದಕ್ಕೆ ಮಿನಿಮಮ್ ಏನು ಬೇಕೋ ಅದನ್ನು ನಾವೇ ಕೊಟ್ಟದ್ದು ನಿಮಗೆ. ಏತೇ ಯೌನೇಯ ಸಂಬಂಧ ಸಹಸಯ್ಯಾಸನಾಸನ. ನಮ್ಮ ಜೋಡಿ ಕೂಡ್ತೀರಿ, ನಮ್ಮ ಜೋಡಿ ಊಟ ಮಾಡ್ತೀರಿ, ಇದೆಲ್ಲ ನಾವು ಕೊಟ್ಟ ಭಾಗ್ಯ ನಿಮಗೆ. ರಾಜರಿಗೆ ಹೀಗೆ ಅಹಂಕಾರ ಬರ್ತದಂತೆ. ಸ್ವಲ್ಪ ಐಶ್ವರ್ಯದ ಮದ ಬಂದುಬಿಟ್ರೆ ಯಾರಿಗೇನವರು
ಉಪಕಾರ ಮಾಡಬೇಕಾಗಿಲ್ಲ, ತಿನ್ಲಿಕ್ಕೆ ಕೊಡಬೇಕಾಗಿಲ್ಲ, ಉಣ್ಲಿಕ್ಕೆ ಕೊಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲಂತೆ. ನೋಡಿದರೆ ಸಾಕು ನಾ ಭಾಳ ದೊಡ್ಡ ಉಪಕಾರ ಮಾಡಿದೆ ಅಂತ ತಿಳ್ಕೊತಾರಂತೆ. ಅಲ್ಲಪ್ಪ ಇಷ್ಟೆಲ್ಲ ಅವರು ಮಾಡ್ತಾರೆ, ನೀ ಏನು ಮಾಡಿದೆ ಅವರಿಗೆ? ನಾನು ನೋಡಿದ್ನಲ್ಲ ಅವ್ರನ್ನ, ನನ್ನ ಜೋಡಿ ಕೂಡಿಸ್ಕೊಂಡಲ್ಲ, ನನ್ನ ಜೊತೆಗೆ ಚೇರ್ ಮೇಲೆ ಕೂಡಿಸ್ಕೊಂಡು ಅವರಿಗೆ ನಾನು ಟೀ ಕಾಫಿ ಕೊಟ್ಟು ಕಳಿಸಿದ್ನಲ್ಲ, ಮತ್ತೆ ಇದಕ್ಕೂ ದೊಡ್ಡ ಅನುಗ್ರಹ ಏನು ಮಾಡಬೇಕು ಅಂತಂತಾನೆ ಶ್ರೀಮಂತ. ಅಂದರೆ ಇವನ್ ಜೋಡಿ ಅವರು ಕುಡಿದು ಬಿಟ್ಟರೆ ಅವ್ರಿಗೆ ಸ್ವರ್ಗ ಆದ ಹಾಗೆ. ಇವರು ಹಾಗೆ ತಿಳ್ಕೊಂಡಿರ್ತಾರೆ ಮೂರ್ಖರು. ಅಷ್ಟಾದರೆ ಸಾಕು ಅಂತ ತಿಳ್ಕೊತಾರೆ. ಅಂಥವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡ್ರೆ ಸಾಕು, ಅಂಥವ್ರ ಜೊತೆಗೆ ಏನೋ ಕುಡಿದ್ರೆ ಸಾಕು, ತಿಂದ್ರೆ ಸಾಕು ಅಂತ. ಏನು ಬರ್ತದೆ ಅದರಿಂದ? ಏನೂ ಬರುವುದಿಲ್ಲ. ಅವರಷ್ಟಕ್ಕೆ ಅವರಿರ್ತಾರೆ, ಇವನಷ್ಟಕ್ಕೆ ಇವನಿರ್ತಾನೆ. ಆ ರೀತಿಯ ಮಾತುಗಳನ್ನು ಮೂಲ ಪ್ರಾರಂಭ ಮಾಡಿದವನು ಕಲಿ. ಇವತ್ತೇನು ಬೇರೆ ಬೇರೆ ದೊಡ್ಡ ದೊಡ್ಡ ಪ್ಲೇಯರ್ಸು ಅವರು ಇವರು ಅಂಥವ್ರು ಇಂಥವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋದು, ಸಹಿ ಮಾಡಿಸ್ಕೊಳ್ಳೋದು, ಅವ್ರ ಜೋಡಿ ನಿಂದಿರೋದು, ಅದರಿಂದ ನಾವು ಕೃತಾರ್ಥ ಆದ್ವಿ ಅಂತ ತಿಳ್ಕೊಳ್ಳೋದು. ಮನೆಯೊಳಗೆ ದೇವ್ರ ಫೋಟೋ ಹಾಕೋದು ಬಿಟ್ಟು ಅಂಥ ಫೋಟೋ ಹಾಕ್ಕೊಂಡಿರ್ತಾರೆ. ಅದನ್ನಂತ ನೋಡ್ರಿ ಅವನು ಸಹಸಯ್ಯಾಸನಾಸನಾಹ ವೃಷ್ಣಯಸ್ತುಲ್ಯತಾಂ ನೀತಾಹ. ನಮ್ಮ ಜೊತೆಗೆ ಮಲ್ಕೊಳ್ಳಿಕ್ಕೆ, ಕೂಡಲಿಕ್ಕೆ, ತಿನ್ನಲಿಕ್ಕೆ ಕೊಟ್ಟು ಇವ್ರನ್ನ ಇಷ್ಟು ಮೇಲೆ ತಂದೀವಿ ನಾವು. ಯಾದವರನ್ನ ಚಾಮರ ಕೊಟ್ಟೀವಿ, ವ್ಯಜನ ಕೊಟ್ಟೀವಿ, ಕಿರೀಟ, ಆಸನ, ಇವೆಲ್ಲ ನಾವು ಉದಾಸೀನ ಮಾಡಿ ಆಯ್ತು ಮಜಾ ಮಾಡ್ಕೊಂಡು ಇರಲಿ ಅಂತ ಬಿಟ್ಟದ್ದಕ್ಕೆ ನಡೆದದೆ. ನಾವೇನಾದರೂ ಗದ್ದರಿಸಿ ಯುದ್ಧಕ್ಕೆ ಹೋದರೆ ಎಲ್ಲ ಬಂದು ಶರಣಾಗತರಾಗಬೇಕು. ಈ ಪರಿಸ್ಥಿತಿಯೊಳಗೆ ನೀವೇನೋ ಭಿಕ್ಷುಕರಂತಿದ್ದೀರಿ, ಬಂದು ಈಗ ನಮಗೆ ಆಜ್ಞೆ ಮಾಡ್ತಾ ಇದ್ದೀರಾ ಅಂತ ಅಂದುಬಿಟ್ಟ ಬಲರಾಮದೇವರಿಗೆ, ಉಗ್ರಸೇನಾದಿಗಳಿಗೆ. ಅವನಿಗೆ ಗಾಬರಿಯಾಗಿ ಹೋಗಿಬಿಟ್ಟಿದೆ. ಇಂತಹ ಅವಾಚ್ಯವಾದ ವಚನಗಳನ್ನು ಕೇಳ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಕೃಷ್ಣನ ಮಾತು ನೆನಪಾಯ್ತು. ಕೃಷ್ಣನ ಮಾತನ್ನು ನಾನು ಕೇಳಬೇಕಾಗಿತ್ತು, ಕೇಳಲಿಲ್ಲ, ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ಸರಿ ಆಗಲಿ ಅಂತ ಹೇಳಿ ಬಲರಾಮದೇವರು ತಮ್ಮ ಶುಕ್ಲಕೇಶಾವೇಶ ಅಭಿವ್ಯಕ್ತವಾಗಿದೆ, ಕ್ರುದ್ಧರಾಗಿ ದುಷ್ಟರಿಗೆ ಶಾಸನ ಮಾಡಿದರೇನೆ ಹಾದಿಗೆ ಬರ್ತಾರೆ ಅಂತ ಅಲ್ಲಿ ನದಿ ತಾವಿದ್ದಲ್ಲಿ ಊರಿಗೇನೆ ನದಿ ಬರಬೇಕು ಅಂತ ಹೇಳಿದ್ರು. ಈಗ ಊರನ್ನೇ ಎಳೆದ ನದಿಗೆ ಹಾಕ್ತೇನೆ ಅಂತ ಹೊರಟು. ಯಮುನಾ ನದಿ ತಾವಿದ್ದಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ಹಸ್ತಿನಾವತಿಯನ್ನೇ ಗಂಗಾದೊಳಗೆ ಹಾಕ್ತೀನಿ ಅಂತ ಹೇಳಿ ಅದನ್ನು ಎಳಿತಾ ಇದ್ದಾರೆ. ಭಾಗವತ ವರ್ಣನೆ ಮಾಡ್ತದೆ. ಒಂದು ದೊಡ್ಡದಾದಂತಹ ನೌಕೆ ಎಳೆದರೆ ಹೇಗೆ ನೀರೊಳಗೆ ತೇಲಿ ಬರಬೇಕೋ, ಮಷಿನ್ ಹಚ್ಚಿ ಎಳೆದರೆ ಅದರಂತೆ ಈ ದೊಡ್ಡದಾದಂತಹ ಪಟ್ಟಣವೇ ಒಂದು ನೌಕೆಯಂತೆ ನೀರಿನೊಳಗೆ ತೇಲಿಸೋ ಹಾಗೆ ತಮ್ಮ ಪರಾಕ್ರಮದಿಂದ ಮಾಡ್ತಾ ಇದ್ದಾರೆ ಬಲರಾಮದೇವರು. ಇಡೀ ಬ್ರಹ್ಮಾಂಡವನ್ನೇ ಸಾಸಿವೆ ಕಾಳಿನಂತೆ ತಲೆಯ ಮೇಲೆ ಧಾರಣ ಮಾಡಿದ ಶೇಷದೇವರಿಗೆ ಯಾವುದೋ ಒಂದು ಊರನ್ನು ಎಳೆಯೋದು ಅಂದರೆ ಅದೇನು ಲೆಕ್ಕಕ್ಕೆ ಅಲ್ಲ. ಅಂತಹ ಮಹಾಪರಾಕ್ರಮಿಗಳಾದ ಬಲರಾಮದೇವರ ಈ ಪ್ರಯತ್ನವನ್ನು ನೋಡಿದರೆ ಒಳಗಿದ್ದವರು, ಆಸನದ ಮೇಲೆ ಕುಳಿತವರು, ದುರ್ಯೋಧನಾದಿಗಳು, ಧೃತರಾಷ್ಟ್ರ ಗದಗದ ನಡಿಗೆ ಹೋಗಿಬಿಟ್ಟಿದ್ದಾರೆ. ಏನೋ ಅನಾಹುತ ಆಗ್ತಾ ಇದೆ, ನಾವೆಲ್ಲರೂ ಇನ್ನು ಮುಳುಗಿ ಸಾಯ್ತೇವೆ ಅಂತ ಅವರಿಗೆ ಒದ್ದಾಟ. ಸಾಯ್ತೇವೆ ಅನ್ನೋ ಒದ್ದಾಟ ಒಂದು. ಈ ವಿಷ್ಣು ಪಾದೋದಕ ಗಂಗಾ ನದಿ ಅದರ ಸ್ಪರ್ಶ ಆಗ್ತದಲ್ಲ, ಪರಮಾತ್ಮನ ಪಾದೋದಕ ತಲೆಗೆ ಹತ್ತೋದು ಬೇಡ ಅಂತ ಅದೊಂದು ಸಂಕಟ. ಮಹಾವಿಷ್ಣು ದ್ವೇಷಿಗಳವರು ಕೆಲವರಿದ್ದಾರೆ ಅಂಥವ್ರು. ಗಂಗಾ ಸ್ನಾನ ಮಾಡೋದಿಲ್ಲ ಅವರು, ಗಂಗಾ ಸ್ನಾನನೇ ಮಾಡುವುದಿಲ್ಲ. ಗಂಗಾ ಯಾಕೆ ಅಂದರೆ ವಿಷ್ಣು ಪಾದೋದಕ ಅನ್ನೋದಕ್ಕೆ ಗಂಗೆಯನ್ನೇ ದ್ವೇಷ ಮಾಡುವವರು ಕೆಲವರಿದ್ದಾರೆ. ಅದರ ಪೈಕಿ ಜರಾಸಂಧ 2ನೇ ನಂಬರ್. ಮೊದಲನೇದವ ದುರ್ಯೋಧನ, 2ನೇದವ ಜರಾಸಂಧ. ಅದಕ್ಕೇನೆ ಭೀಮಸೇನ ದೇವರು ಒಂದು ಸಂದರ್ಭದೊಳಗೆ ವಾಗ್ಯುದ್ಧದೊಳಗೆ ಅವನನ್ನು ಸೋಲಿಸ್ತಾರೆ. ಕೊಲ್ಲೋದಕ್ಕಿಂತ ಮೊದಲು ವಾಗ್ಯುದ್ಧದೊಳಗೆ ಸೋಲಿಸಿ ಅವನನ್ನು ಕಟ್ಟಿ ಬೇಕು ಅಂತ ಗಂಗಾ ನದಿಯೊಳಗೆ ಹೋಗಿದ್ದಾರೆ. ಗಂಗಾ ನದಿ ನೀರು ಎಲ್ಲಾದರೂ ಸಿಡಿದ್ರೆ ನನಗೆ ಅಪಾವಿತ್ರ್ಯ ಬರ್ತದೆ, ವಿಷ್ಣು ಪಾದೋದಕ ಹತ್ತಿದರೆ ಅಂತಂತೀಯ, ಅದರೊಳಗೆ ಮುಳುಗಿಸ್ತೇನೆ ನಿನ್ನ ಅಂತ ಒಗಿತಾರೆ ಅವನನ್ನು. ಹಾಗಾದ್ರೆ ಅವನಿಗೆ ಪುಣ್ಯ ತಂದು ಕೊಟ್ಟಂಗಾಯ್ತಲ್ಲ ಅಂತ ನೀವು ಕೇಳ್ಬೋದು. ಪುಣ್ಯ ಬರೋದಿಲ್ಲ, ಅವನಿಗೆ ಪಾಪನೇ ಬರ್ತದೆ. ಎಷ್ಟೊತ್ತು ಅವನು ನೀರಿನೊಳಗೆ ಮುಳುಗಿದ್ದ, ಎಷ್ಟೊತ್ತು ಹಸಿ ಇತ್ತು, ಅಷ್ಟೊತ್ತು ಬೈತಿದ್ದ ಅವನಿಗೆ. ಯಾಕಾದರೂ ಇಲ್ಲಿ ಹಾಕಿದ್ರು ಈ ಅಪವಿತ್ರ ಗಂಗಾ ನದಿ ಒಳಗೆ ಅಂತ ಬೈದು 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 ಇನ್ನಷ್ಟು ಪಾಪ ಕಟ್ಕೊಳ್ಳಿ ಅಂತ ಒಗೆದಿದ್ರು ಭೀಮಸೇನ ದೇವರು. ಅದರಂತೆ ಇವರನ್ನು ಎಳೆದು ಹಾಕ್ತೇನೆ ಅಂತ ಎಳಿತಾ ಇದ್ದಾರೆ. ಆಗ ಅವರು ಗಾಬರಿಯಾಗಿದ್ದಾರೆ. ಅವರಂತಾರೆ, ಉಗ್ರಸೇನನಿಗೆ ಬೈದ, ಕೃಷ್ಣನಿಗೆ ಬೈತಾ ಇದ್ದಾನೆ. ನೋಡ್ರಿ, ಕೃಷ್ಣನಿಗೆ ಅಣ್ಣನಾದರೂ ಕೃಷ್ಣನ ಮಹಾತ್ಮ್ಯವನ್ನು ಬಲರಾಮದೇವರು ಹೇಳ್ತಾರೆ. ಯಸ್ಯ ಅಂಘ್ರಿ ಪಂಕಜ ರಜೋಖಿಲ ಲೋಕಪಾಲ ಮೌಲ್ಯುತ್ತಮೈರ್ಧೃತಮುಪಾಸಿತ ತೀರ್ಥಂ ಬ್ರಹ್ಮಾ ಭವಃ ಅಹಮಪಿ ಯಸ್ಯ ಕಲಾಂಶಾಃ ಶ್ರದ್ಧಾ ಮಹೇ ಸುಚಿರಮಸ್ಯ ನೃಪಾಸನಂಕ್ವ. ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು, ನಾನು ಶೇಷದೇವರಂತಾರೆ, ನಾನು ಸ್ವತಃ ಲಕ್ಷ್ಮೀದೇವಿ, ಯಾವ ಪರಮಾತ್ಮನ ಪಾದಧೂಲಿ ತಲೆಯ ಮೇಲೆ ಇದ್ರೆ ಸಾಕು ಅಂತ ನಾವು ಅಂತೇವೆ. ಅಂತಹ ಪರಮಾತ್ಮನ ಎದುರಿಗೆ ಈ ಕೌರವರ ಆಸನ, ಈ ರಾಜ್ಯ ಯಾವ ಗಿಡದ ತೊಪ್ಪಲು? ಕೃಷ್ಣ ನನಗೆ ಆಜ್ಞಾ ಮಾಡಲಿಕ್ಕೆ ಯಾರು? ಉಗ್ರಸೇನೆ ಯಾರು ಅಂತ ಕೇಳ್ತಾನಲ್ಲ ಈ ದುರ್ಯೋಧನ, ಎಂತಹ ನೀಚ ಅಂತ ಹೇಳಿ
ಬಹಳ ಸಿಟ್ಟಿನಿಂದ ಗಂಗೆಯಲ್ಲಿ ಅದನ್ನು ಎಳೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಗ ಲಕ್ಷಣಾದೇವಿಯನ್ನು, ಆ ಸಾಂಬನನ್ನು ಮರ್ಯಾದೆಯಿಂದ ಇಬ್ಬರನ್ನು ವಧೂವರರನ್ನು ಅಲಂಕೃತರನ್ನಾಗಿ ಮಾಡಿ ನಿಮ್ಮ ಮಗನನ್ನು ಸೊಸೆಯನ್ನು ಕರೆದುಕೊಂಡು ಹೋಗಿರಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ ದುರ್ಯೋಧನಾದಿಗಳು ಒಪ್ಪಿಸಿಬಿಟ್ಟಿದ್ದಾರೆ. ಸ್ತೋತ್ರ ಮಾಡ್ತಾನೆ ನೋಡ್ರಿ ದುಷ್ಟ ದುರ್ಯೋಧನ. ಅವನೊಳಗೂ ವಾಯುದೇವರ ಆವೇಶ ಇತ್ತು. ತ್ವಮೇವ ಮೂರ್ಧ್ನೀದಮನಂತಲೀಲಯ ಭೂಮಂಡಲಂ ಬಿಭರ್ಷಿ ಸಹಸ್ರ ಮೂರ್ಧನ್ ಅಂತೆ ಚಯಸ್ವಾತ್ಮ ನಿರುದ್ಧ ವಿಶ್ವ ಶೇಷೇ ದ್ವಿತೀಯೇ ಅದ್ವಿತೀಯ ಪರಿಶಿಷ್ಯಮಾಣ. ಇಡೀ ಭೂಮಂಡಲವನ್ನು ಧಾರಣ ಮಾಡಿದವನು ಅಂತ ಶೇಷದೇವರಿಗೆ ಒಳಗಿರುವ ಶುಕ್ಲ ಕೇಶದ ವರ್ಣನೆ ಮಾಡ್ತಾನೆ. ಕೊನೆಗೆ ಎಲ್ಲ ಜಗತ್ತನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಶೇಷನ ಮೇಲೆ ನೀನೇ ಮಲಗುತ್ತೀಯ. ಅಂತಹ ಅದ್ಭುತವಾದ ಮಹಿಮಾ ಇರುವ ನೀನು ಜಗತ್ತಿನ ಸೃಷ್ಟಿಸ್ಥಿತಿಗಳನ್ನು ಮಾಡತಕ್ಕಂತಹ ಪರಮಾತ್ಮನ ಆವೇಶ ನಿನ್ನಲ್ಲಿದೆ ಅಂತ ಹೇಳಿ ನಮಸ್ಕಾರ ಮಾಡಿ ಎಲ್ಲರೂ ಕೂಡ ಶರಣಾಗತರಾಗಿದ್ದಾರೆ. ಶರಣಾಗತರಾಗುವುದಲ್ಲದೆ ವರದಕ್ಷಿಣೆ ಚೆನ್ನಾಗಿ ಕೊಟ್ಟು ಮದುವೆ ಎಲ್ಲ ವಿಧವಾದ ಉಡುಗೊರೆಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಇದು ಬಲರಾಮದೇವರ ಪರಾಕ್ರಮ. ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸುಮಾರು 2,000 ಆನೆಗಳನ್ನು ಕೊಟ್ಟಿದ್ದಾನೆ. 60 ವರ್ಷದ ಆನೆಗಳು. ನಿಜವಾಗಿ ಇದರ ಬಗ್ಗೆ ಒಳ್ಳೆಯ ಸಂಶೋಧನೆ ನಡೆಯಬೇಕು. ಭಾಗವತದಲ್ಲಿಯೇ ಆಗಲಿ, ಮಹಾಭಾರತದಲ್ಲಿಯೇ ಆಗಲಿ, ವಾಲ್ಮೀಕಿ ರಾಮಾಯಣದೊಳಗಾಗಲಿ ಭಾರಿ ಒಳ್ಳೆ ಆನೆಗಳು ಅಂತ ಹೇಳಬೇಕಾಗಿದ್ದರೆ 60 ವರ್ಷದ ಆನೆಗಳು ಅಂತ ಹೇಳ್ತಾರೆ. ಅದು ಯಾಕೆ ಹೇಳ್ತಾರೋ ಗೊತ್ತಿಲ್ಲ. 60ನೇ ವಯಸ್ಸಿಗೆ ಅದಕ್ಕೇನು ಒಳ್ಳೆಯ ಬಲ ಬರ್ತದೋ ಅಥವಾ ಅದಕ್ಕೆ ಒಂದು ವಿಶಿಷ್ಟವಾದ ಅದು ಪೀಕ್ ಇಯರ್ಸ್ ಇದ್ದಾಗಿ ಅದರೊಳಗೆ ಅದರ ಆಯುಷ್ಯದೊಳಗಿನ ಭಾರಿ ಗಟ್ಟಿಮುಟ್ಟಿಯಾಗಿರುವಂತಹ ಆಯುಷ್ಯ ಅಂತ ಅನ್ನಿಸ್ತದೆ. ಇನ್ವೇರಿಯಬ್ಲಿ ಹೇಳ್ತಾರೆ ಷಷ್ಟಿಹಾಯನಾನ್, 60 ವರ್ಷದ 2,000 ಆನೆಗಳನ್ನು, ಒಂದೇ ವಯಸ್ಸಿನ 2,000 ಆನೆಗಳನ್ನು ವರದಕ್ಷಿಣೆಯಾಗಿ ಕೊಟ್ಟಿದ್ದಾನೆ. 1,00,000 ಕುದುರೆಗಳನ್ನು, 6,000 ರಥಗಳನ್ನು ಮತ್ತು 1,000 ಒಳ್ಳೆ ಬಂಗಾರದ ವಜ್ರದ ನೆಕ್ಲೆಸ್ ಹಾಕಿಕೊಂಡಿರತಕ್ಕಂತಹ ದಾಸಿಯರನ್ನು ಕೊಟ್ಟಿದ್ದಾನೆ. ಈ ರೀತಿಯಾಗಿ ಇಷ್ಟೆಲ್ಲ ವರದಕ್ಷಿಣೆಯನ್ನು ಕೊಟ್ಟು ಅವಳನ್ನು ಮಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ ದುರ್ಯೋಧನ. ಕರೆದುಕೊಂಡು ಬರ್ತಾರೆ. ಒಳ್ಳೆ ವೈಭವದಿಂದ ಅವರಿಗೆ ಸ್ವಾಗತವಾಗಿದೆ. ಜಗತ್ತಿನಲ್ಲೆಲ್ಲರ ಈ ಬಲರಾಮದೇವರ ಪರಾಕ್ರಮವನ್ನು ಹೊಗಳಿದ್ದಾರೆ. ಇದೂ ಕೂಡ ಇವತ್ತಿಗೆ ತೋರ್ತದೆ. ಸ್ವಲ್ಪ ದಕ್ಷಿಣ ಭಾಗಕ್ಕೆ ಗಂಗಾ ತೀರದೊಳಗೆ ಆ ಹಸ್ತಿನಾವತಿ ಸ್ವಲ್ಪ ಮೇಲೆ ಎದ್ದಂತೆ ಇವತ್ತಿಗಾದರೂ ನೀವು ನೋಡಬಹುದು. ಅಲ್ಲಿ ಎತ್ತರದ ಪ್ರದೇಶ ಇದೆ, ದಿನ್ನಿ ಇದೆ. ಇವರು ಎಳೆದದ್ದರ ಚಿಹ್ನ ನಮಗೆ ಗೊತ್ತಾಗ್ತದೆ ಎಂಬುದಾಗಿ ಭಾಗವತ ಹೇಳ್ತದೆ. ಮುಂದೆ ಶ್ರುತದೇವ ಬಹುಲಾಶ್ವ ಅಂತ ಇಬ್ಬರು ಕೃಷ್ಣ ಪರಮಾತ್ಮನ ನಿರ್ವ್ಯಾಜ ಭಕ್ತರು. ತಮ್ಮಷ್ಟಕ್ಕೆ ತಾವು ಕೃಷ್ಣ ಪರಮಾತ್ಮನ ಹತ್ತಿರ ಓಡಾಡುವವರಲ್ಲ, ಅವನ ಜೊತೆಗಿದ್ದವರಲ್ಲ. ಯುದ್ಧದೊಳಗೆ ಅಲ್ಲಿ ಇಲ್ಲಿ ಸಾತ್ವಿಕಿಯಂತೆ ಅಥವಾ ಅರ್ಜುನನಂತೆ ಕೃಷ್ಣ ಪರಮಾತ್ಮನ ಜೊತೆಗೆ ಓಡಾಡಿ ಸೇವೆ ಮಾಡುವವರೇನಲ್ಲ, ಅಡಿಗೆ ಮಾಡುವವರಲ್ಲ, ಬಡಿಸುವವರಲ್ಲ, ಊಟಕ್ಕೆ ಹಾಕುವವರಲ್ಲ, ಏನೂ ಅಲ್ಲ. ತಮ್ಮನೆಯೊಳಗೆ ತಾವಿದ್ದು ಭಗವಂತನನ್ನು ಮನಸ್ಸಿನಿಂದ ಭಕ್ತಿಯಿಂದ ಧ್ಯಾನ ಮಾಡುವ, ಏನೂ ಅಪೇಕ್ಷೆ ಇಲ್ಲದ ನಿಷ್ಕಾಮ ಭಕ್ತರಿಬ್ಬರಷ್ಟೇ. ತಮ್ಮಷ್ಟಕ್ಕೆ ತಾವು ಮನೆಯೊಳಗಿದ್ದವರು. ಎಲ್ಲಿ? ವಿದೇಹ ದೇಶದೊಳಗಿದ್ದವರು. ಕೃಷ್ಣ ಪರಮಾತ್ಮ ವಿಚಾರ ಮಾಡಿದ, ನನ್ನ ಎದುರಿಗೆ ಬರೋರ ಹತ್ರ ನಾನು ಓಡಾಡ್ತೀನಿ, ಅನುಗ್ರಹ ಮಾಡ್ತೀನಿ. ಪಾಪ ಎಲ್ಲಿಯೋ ಇದ್ದ ನನ್ನನ್ನು ಸ್ಮರಣೆ ಮಾಡ್ತಾ, ಜಗತ್ತಿನೊಳಗೆ ಎಲ್ಲವೂ ನಶ್ವರ, ದೇವರೊಬ್ಬನೇ ಶಾಶ್ವತ, ಅವನೇ ನನ್ನ ಅತ್ಯಂತ ಪ್ರಿಯ ಆತ್ಮೀಯ ಸರ್ವತ್ ಬಂಧುಗಳಿಗಿಂತಲೂ ಶ್ರೇಷ್ಠನಾದ ಬಂಧು ಅಂತ ನಂಬಿ ನಡೀತಾ ಇದ್ದಾರಲ್ಲ, ಅವರಿಗೆ ನಾನು ಯಾವಾಗ ಉದ್ಧಾರ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಹೊರಟಿದ್ದಾನೆ. ರಥ ತಗೊಂಡು ಎಲ್ಲ ಕೆಲಸ ಬಿಟ್ಟು ಬರೀ ತಮ್ಮಿಬ್ಬರ ಭಕ್ತರ ಭೇಟಿಗೆ ಹೊರಟಿದ್ದಾನೆ. ಇಂಥ ಯಾತ್ರಾ ಭಾಳ ಕಡಿಮೆ ದೇವ್ರದು. ಸುಮ್ಮನೆ ಭೇಟಿಗೆ ಅಂತ ಎಲ್ಲಿ ಹೋಗಿಲ್ಲ ಅವನು. ಯಾರನ್ನಾದರೂ ಸಂಹಾರ ಮಾಡಲಿಕ್ಕೆ ಹೋಗೋದು, ಇಲ್ಲ ಯಾವುದಾದ್ರೂ ದೊಡ್ಡದಾದಂತಹ ಪಾಂಡವರ ಮಹತ್ವದ ಕಾರ್ಯ, ರಾಜಸೂಯಾಗವೋ ಇನ್ಯಾವುದೋ ವಿಧವಾದ ಪ್ರಸಂಗವೋ, ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣಾ ಪ್ರಧಾನವಾದ ಕಾರ್ಯಗಳಿಗೆ ಓಡಾಡ್ತಾ ಇದ್ದ. ಇಲ್ಲೇನಿಲ್ಲ, ಸುಮ್ಮನೆ ತಮ್ಮಿಬ್ಬರ ಭಕ್ತರನ್ನು ಭೇಟಿಯಾಗಿ ಬರೋದಕ್ಕೆ ಹೊರಟಿದ್ದಾನೆ. ಹೊರಟ ಮಥುರಾ ಪಟ್ಟಣದಿಂದ ದ್ವಾರಕೆಯಿಂದ ವಿದೇಹ ಪಟ್ಟಣಕ್ಕೆ ಹೊರಟ್ರೆ ಏನು ಭಾಗ್ಯ ನೋಡ್ರಿ. ರಥದೊಳಗೆ ಕುಳಿತು ಕೃಷ್ಣ ಹೊರಟ್ರೆ, ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳಿದ್ದಾರೆ. ದೇವರ ರಥ ಬರ್ತಾ ಇದ್ದರೆ ರಥದೊಳಗೆ ಕುಳಿತ ಪರಮಾತ್ಮನನ್ನು ನೋಡಿದರೆ ಪುನರ್ಜನ್ಮ ಇಲ್ಲ ಅಂತೆ. ಆ ರಥಸ್ಥನಾದ ರಥಾರೂಢನಾದ ಭಗವಂತನನ್ನು ನೋಡಬೇಕು ಅಂತ ತಿರುಪತಿಯಲ್ಲಿ ಬ್ರಹ್ಮೋತ್ಸವಕ್ಕೆ, ರಥೋತ್ಸವಕ್ಕೆ ಎಷ್ಟು ಧಾವಿಸಿ ಜನ ಹೋಗ್ತಾರೆ. ಇನ್ನನೇಕ ಊರುಗಳಲ್ಲಿ ಜಗನ್ನಾಥದೊಳಗಿರಬಹುದು, ತಿರುಪತಿ ಒಳಗಿರಬಹುದು, ಮತ್ತೊಂದು ಪ್ರದೇಶದೊಳಗೆ ಇರಬಹುದು, ಲಕ್ಷಾಂತರ ಜನ ಸೇರ್ತಾರೆ. ಆ ರಥದೊಳಗಿರುವ ಪರಮಾತ್ಮನನ್ನು ನೋಡ್ತಾರೆ. ರಥದೊಳಗಿರುವ ದೇವರು ಕೆಲವ್ರಿಗೆ ಕಾಣಿಸ್ತಾನೆ, ರಥ ಕಾಣಿಸ್ತದೆ, ಮೇಲೆ ಹಾಕಿದ ಹೂವುಗಳು ಕಾಣಿಸ್ತದೆ,
ಕೆಲವರಿಗೆ ಬರೀ ಶಿಖರ ಕಾಣಿಸ್ತದೆ, ಅಷ್ಟಕ್ಕೇನೆ ತೃಪ್ತರಾಗಿ ಬರ್ತಾರೆ. ಇಲ್ಲೇನಿದೆ? ಪ್ರತಿಮೆಯಲ್ಲ, ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಕುಳಿತು ರಥದೊಳಗೆ ಹೊರಟಿದ್ದಾನೆ. ಎಂಥ ರಥೋತ್ಸವ ಇದು! ಈ ರಥದೊಳಗಿರುವ ಕೃಷ್ಣನ ಪ್ರತಿಮೆಯನ್ನಲ್ಲ, ಕೃಷ್ಣನನ್ನೇ ನೋಡಿದರೆ ಇನ್ನು ಪುನರ್ಜನ್ಮ ಯಾರಿಗಿರಲಿಕ್ಕೆ ಸಾಧ್ಯ? ಇವಿ ದ್ವಾರಕೆಯಿಂದ ಮಥುರಾಪಟ್ಟಣದಿಂದ ಕೃಷ್ಣ ಪರಮಾತ್ಮ ಅಲ್ಲಿ ಹೋಗಬೇಕಾಗಿದ್ದರೆ ಸಂಪೂರ್ಣವಾಗಿ ಮಧ್ಯದಲ್ಲಿ ಬರುವ ಎಲ್ಲ ದೇಶಗಳಲ್ಲಿರುವ ಜನರು ಕೃಷ್ಣ ಪರಮಾತ್ಮನಿಗೆ ಮಧ್ಯ ಮಧ್ಯದಲ್ಲಿ ಪೂಜೆ ಮಾಡಿದ್ದಾರೆ. ರಥ ಬಂದರೆ ತೆಂಗಿನಕಾಯಿ ಓಡಿಸೋದು, ಮಂಗಳಾರತಿ ಮಾಡೋದು, ಪ್ರಸಾದ ತಗೊಳ್ಳೋದು ಮಾಡ್ತಾರಲ್ಲ. ನೇರವಾಗಿ ಕೃಷ್ಣ ಹೊರಟ್ರೆ ಎಲ್ಲ ಕಡೆಗೆ ಋಷಿಗಳು, ಮುನಿಗಳು, ರಾಜರು ಬಿಟ್ಟೇ ಇಲ್ಲ ಕೃಷ್ಣನನ್ನು. ಅಖಂಡವಾಗಿ ಅವನನ್ನು ಪೂಜೆ ಮಾಡಿ ಸತ್ಕಾರ ಮಾಡ್ತಾ ಇದ್ದಾರೆ. ಕೃಷ್ಣ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಮಾಡ್ತಾ ಬಂದ. ಅಂತೂ ಕೊನೆಗೆ ಜೊತೆಗೆ ಬಂದ ಋಷಿಗಳನ್ನು, ಮುನಿಗಳನ್ನೆಲ್ಲ ಕರೆದುಕೊಂಡೇ ಬಂದ. ಮಿಥಿಲಾಪಟ್ಟಣಕ್ಕೆ ಬಂದ. ಅಲ್ಲಿ ಶ್ರುತದೇವ ಹಾಗೂ ಬಹುಲಾಶ್ವ ಇಬ್ಬರೂ ಭೇಟಿಯಾಗಿ ನಮ್ಮ ಅನುಗ್ರಹಕ್ಕಾಗಿ ಅಲ್ಲಿಂದ ಇಲ್ಲಿ ಬಂದಿದ್ದಾನೆ ಅಂತ ಕೃಷ್ಣನನ್ನು ಪ್ರತ್ಯಕ್ಷವಾಗಿ ನೋಡಿಯೇ ಗೊತ್ತಿಲ್ಲ ಅವರಿಗೆ. ಮನಸ್ಸಿನಲ್ಲಿಯೇ ಧ್ಯಾನ ಮಾಡುವ ಭಕ್ತರವರು ಪ್ರತ್ಯಕ್ಷ ಬಂದದ್ದನ್ನು ಕಂಡು ಪಾದಕ್ಕೆ ಎರಗಿದ್ದಾರೆ. ಇಬ್ಬರೂ ಕರೆದರು, ನಮ್ಮ ಮನೆಗೆ ಬರಬೇಕು ಅಂತ. ಬಹುಲಾಶ್ವ ಇವನು ರಾಜ, ಶ್ರುತದೇವ ಇವನು ಸಾಮಾನ್ಯ ದರಿದ್ರ ಬ್ರಾಹ್ಮಣ ಇವನು. ಹೀಗಾಗಿ ಅವನು ಆ ಶ್ರುತದೇವ ಯಾದವನೇ ಅವನು, ಆದರೆ ದರಿದ್ರನಾದ ವ್ಯಕ್ತಿ. ಇವನು ದೊಡ್ಡ ರಾಜ. ಈ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ವಿಚಾರ ಮಾಡಿದ, ಏನು ಮಾಡಬೇಕು? ಶ್ರೀಮಂತನ ಮನೆಗೆ, ರಾಜನ ಮನೆಗೆ ಹೋಗಬೇಕಾ ಅಥವಾ ಇವನ ಮನೆಗೆ ಹೋಗಬೇಕು? ಇಬ್ಬರ ಮನೆಗೂ ಹೋಗ್ತಾನೆ ಕೃಷ್ಣ ಪರಮಾತ್ಮ. ಏಕಕಾಲಕ್ಕೆ ಯಾರಿಗೂ ಅಸಮಾಧಾನ ಮಾಡದೆ 2 ರೂಪಗಳನ್ನು ತೆಗೆದುಕೊಂಡು ಇಬ್ಬರ ಮನೆಯಲ್ಲಿಯೂ ಹೋಗಿ ಪರಮಾತ್ಮ ಸತ್ಕಾರ ಸ್ವೀಕಾರ ಮಾಡ್ತಾನೆ. ಕೃಷ್ಣ ಪರಮಾತ್ಮನಿಗೆ ರಾಜ ಬೇಕಾದಷ್ಟು ವೈಭವದಿಂದ ಪೂಜೆ ಮಾಡಿದ. ಬಂದ ಮುನಿಗಳಿಗೆಲ್ಲ ಪಾದ ಪ್ರಕ್ಷಾಲನೆ ಮಾಡಿದ. ತನ್ನ ಮನೆಯೆಲ್ಲ ಆ ಪಾದಜಲವನ್ನು ಪ್ರೋಕ್ಷಣೆ ಮಾಡಿ ಉದ್ಧಾರವಾಯಿತು ಅಂತ ಆ ಬಹುಲಾಶ್ವನ ಭಾಗ್ಯ ಎಂಥದ್ದು ನೋಡ್ರಿ. ಕೃಷ್ಣ ಪರಮಾತ್ಮನ 2 ಕಾಲಗಳನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಊಟ ಆದ ಮೇಲೆ ಕಾಲು ಹೊತ್ತಾ ಕಾಲ ಸವರ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ಸರ್ವಜೀವಾಂತರ್ಯಾಮಿಯಾದಂತಹ ನೀನು ನನಗೆ ದರ್ಶನವನ್ನು ಕೊಟ್ಟದ್ದು ಅಹೋಭಾಗ್ಯ. ನಾನು ಕೇಳಿಕೊಳ್ಳೋದಿಷ್ಟೇ, ನೀನು ಇವತ್ತೇ ಮತ್ತೆ ತಿರುಗಿ ಹೋಗಬೇಡ, ಇಲ್ಲಿಯೇ ಇರಬೇಕು. ನಮ್ಮ ಮನೆಯೊಳಗೆ ಇದ್ದು ನಮಗೆ ಯಾವಾಗಲೂ ಕಣ್ಣಿಗೆ ಕಾಣುವಂತೆ ಇದ್ದು ನೀನು ಅನುಗ್ರಹ ಮಾಡು ಅಂತ ಕೇಳಿಕೊಂಡಿದ್ದಾನೆ. ಎಷ್ಟೋ ದಿವಸ ಪರಮಾತ್ಮ ಅಲ್ಲೇ ಇದ್ದಾನೆ. ಉವಾಸ ಕುರುವನ್ ಕಲ್ಯಾಣಂ ಮಿಥಿಲಾ ನರಯೋಷಿತಾಂ. ಅಲ್ಲಿರುವ ಜನರ ಮೇಲೆ ಅನುಗ್ರಹ ಮಾಡ್ತಾ ಅವರ ಮಾತಿಗೆ ಕೇಳಿ ಪರಮಾತ್ಮ ಅಲ್ಲಿದ್ದಾನಂತೆ. ಈ ಕಡೆಗೆ ಶ್ರುತದೇವನ ಮನೆಯಲ್ಲಿಯೂ ಆದರ ಆಗಿದೆ, ಸತ್ಕಾರ ಆಗಿದೆ. ತನಗೆ ಯೋಗ್ಯವಾಗಿರತಕ್ಕಂತಹ ಹುಲ್ಲಿನ ಆಸನದ ಮೇಲೆ ಕೂಡಿಸಿ ಎಲ್ಲ ಮುನಿಗಳಿಗೆ ತನಗೇನು ಕೊಡಲಿಕ್ಕಾಗ್ತದೋ ಅದನ್ನು ಕೊಟ್ಟ. ಒಂದಿಷ್ಟು ಬಿಳಿ ಸಾಸಿವೆ ಕಾಳು, ನಲ್ಲಿಕಾಯಿ, ನೀರು, ಅಮೃತಬಳ್ಳಿ, ಅಂಥವು ಇಂಥವು ಏನು ಗಿಡಮೂಲಿಕೆಗಳ ತನ್ನ ದಾರಿದ್ರ್ಯಕ್ಕೆ ಎಷ್ಟು ಯೋಗ್ಯವೋ ಅಷ್ಟನ್ನೇ ಕೊಟ್ಟರೆ ಅದನ್ನೇ ಬಹಳ ಅಪರೂಪದಿಂದ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಅವನಿಗೂ ಅನುಗ್ರಹ ಮಾಡಿದ್ದಾನೆ. ಅವನಂತಾನೆ, ಶೃಣ್ವತಾಂ ಗದತಾಂ ಶಶ್ವತ್ ದರ್ಶಿನಾಂ ಅಭಿನಂದತಾಂ ನೃಣಾಂ ಸಂಸೇವತಾಂ ನಿತ್ಯಂ ಹೃದಿಸ್ಥೋ ಯೋಮಲಾತ್ಮನಾಂ ಹೃದಿಸ್ಥೋಪ್ಯಥ ದೂರಸ್ಥಃ ಕರ್ಮವಿಕ್ಷಿಪ್ತಚೇತಸಾಂ ಆತ್ಮಶಕ್ತಿಭಿರಗ್ರಾಹ್ಯ ಹ್ಯರ್ಥಾಕಾರ ಗುಣಾತ್ಮಕ. ಮನಸ್ಸಿನಲ್ಲಿ ಶ್ರವಣ ಮಾಡುವವರಿಗೆ, ಮನನ ಮಾಡುವವರಿಗೆ, ಧ್ಯಾನ ಮಾಡುವವರಿಗೆ ಎಷ್ಟು ದೂರದೊಳಗಿದ್ದರೂ ಅವನು ಹತ್ತಿರ. ಅದಕ್ಕೆ ಈಗ ನೀನು ಸಾಕ್ಷಿಯಾಗಿ ಬಂದಿದ್ದಿ. ಇನ್ನು ಹೃದಯದೊಳಗೇ ಇದ್ದರೂ ಕೂಡ ಕರ್ಮದೊಳಗೇನೇ ಆಸಕ್ತರಾಗಿ ಲೌಕಿಕದೊಳಗೇನೇ ಮುಳುಗಿದವರಿಗೆ ಅಥವಾ ಧರ್ಮದೊಳಗೆ ಮುಳುಗಿದರೂ ದೇವರು ಅಂತನ್ನುವ ಪರಿಚಯ ಇಲ್ಲದೆ, ದೇವರ ಜ್ಞಾನ ಇಲ್ಲದೆ, ಅಂತರ್ಯಾಮಿಯಾದ ಭಗವಂತನ ಕಲ್ಪನೆ ಇಲ್ಲದೆ ಬರೀ ಸಕಾಮ ಕರ್ಮಗಳಲ್ಲಿ ಆಸಕ್ತರಾದವರಿಗೆ ನೀನು ಹತ್ತಿರ ಇದ್ದರೂ ದೂರ, ಧ್ಯಾನ ಮಾಡುವವರಿಗೆ ದೂರ ಇದ್ದರೂ ಹತ್ತಿರ. ಇದೇ ನಿನ್ನ ವಿಚಿತ್ರವಾದಂತಹ ಮಹಿಮೆ ಎಂಬುದಾಗಿ ಪರಮಾತ್ಮ ಅವನನ್ನು, ಶ್ರುತದೇವ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾನೆ. ಕೃಷ್ಣ ಪರಮಾತ್ಮ ಮತ್ತೆ ನಿನ್ನೆ ಹೇಳಿದ ಮಾತನ್ನೇ ಹೇಳಿದ. ಯಾದವರಿಗೆ ಯಾವ ಮಾತನ್ನು ಹೇಳಿದ ಅದೇ ಮಾತನ್ನು ಶ್ರುತದೇವನಿಗೂ, ಅವನು ಯಾದವನೇ ಆದದ್ದರಿಂದ ಅವನಿಗೆ ಹೇಳ್ತಾನೆ, ನೋಡಪ್ಪ, ಈಗ ನಾನು ಬಂದದ್ದು ಯಾಕೆ ಬಂದಿದ್ದೇನೆ ಇದನ್ನು ತಿಳಿದುಕೋ. ಬ್ರಹ್ಮಂತೇನುಗ್ರಹಾರ್ಥಾಯ ಸಂಪ್ರಾಪ್ತಾನ್ ವಿದ್ಯಮೂನ್ ಮುನೀನ್ ಸಂಚರಂತಿ ಮಯಾ ಲೋಕಾನ್ ಪುನಂತಃ ಪಾದರೇಣುಭಿ. ನನ್ನ ಅನುಗ್ರಹವಾಗಬೇಕು ಅಂತ ನಿನಗೆ ಅಪೇಕ್ಷೆ ಇದೆಯಲ್ಲ, ಯಾವಾಗಲೂ ನನ್ನ ಧ್ಯಾನ ಮಾಡ್ತೀಯಲ್ಲ, ನನ್ನನ್ನೇ ನೋಡಬೇಕು, ನನ್ನ ಸಹವಾಸದೊಳಗೆ ಇರಬೇಕು ಅಂತ ನಿನಗೆ ಅಪೇಕ್ಷೆ ಇದೆಯಲ್ಲ, ಇಲ್ಲಿ ಬಂದಾರ ನೋಡು. ಜೊತೆಗೆ ಈ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಜ್ಞಾನಿಗಳಿದ್ದಾರಲ್ಲ, ಇವರಿಗೆ ನಮಸ್ಕಾರ ಮಾಡು, ಇವರ ಸೇವೆಯನ್ನು ಮಾಡು. ಯಾವಾಗ ಜ್ಞಾನಿಗಳು ಬರ್ತಾರೋ, ಯಾವಾಗ ಜ್ಞಾನಿಗಳು ಕಾಣಿಸ್ತಾರೋ ಆವಾಗ ಅವರ ಹತ್ರ ಹೋಗು, ಸೇವೆ ಮಾಡು, ಉಪದೇಶ ತೆಗೆದುಕೋ. ಅವರೇ ನನ್ನ ಸ್ಪಷ್ಟವಾದ ಛಲ ಪ್ರತಿಮೆಗಳಿದ್ದಂತೆ. ಪೂರ್ಣ ಸನ್ನಿಧಾನ ನನ್ನದು ಅವರಲ್ಲಿ ಇರ್ತದೆ. ಓಡಾಡುವಂತಹ ನನ್ನ ಪ್ರತಿಮೆಗಳು ಅಂದರೆ ಇವರು. ಅವರಲ್ಲಿ ನನ್ನನ್ನು ನೀನು ಪೂಜೆ ಮಾಡು.
ನೀನು ಅವರಿಗೆ ಪೂಜೆ ಮಾಡಿದರೆ ನೇರವಾಗಿ ನನಗೆ ಮುಟ್ತದೆ, ಅದರೊಳಗೆ ನೀನು ಸಂದೇಹ ಪಡಬೇಡ, ಅವರನ್ನೇ ನೀನು ಶ್ರದ್ಧೆಯಿಂದ ಭಜಿಸು ಎಂಬುದಾಗಿ ಹೇಳ್ತಾನೆ. ದುಷ್ಪ್ರಜ್ಞಾ ಅವಿದಿತ್ವೈನಂ ಅವಜಾನಂತ್ಯಸೂಯವಃ ಗುರುಂ ವಾಂ ವಿಪ್ರಮಾತ್ಮಾನಂ ಅರ್ಚಾದಾವಿತಿ ದೃಷ್ಟಯ. ಮಹಾಮೂರ್ಖರವರು, ಅಜ್ಞಾನಿಗಳು, ದುರಹಂಕಾರಿಗಳು ಓಡಾಡುವ ನನ್ನ ನೂರಾರು ಪ್ರತಿಮೆಗಳು ಜಗತ್ತಿನೊಳಗಿದ್ದಾಗ, ಜ್ಞಾನಿಗಳಿದ್ದಾಗ, ಭಕ್ತರಿದ್ದಾಗ, ಭಕ್ತರಲ್ಲಿ ನನ್ನನ್ನು ಕಾಣೋದಿಲ್ಲ, ಬರೇ ಪ್ರತಿಮೆಯಲ್ಲಿ ಮಾತ್ರ ನಾನಿದ್ದೇನೆ ಅಥವಾ ಪ್ರತಿಮೆಯೇ ನಾನು ಅಂತ ತಿಳಿತಾರೆ. ಅಂತಹ ಮೂಢರಿಗೆ ನಾನೇನು ಹೇಳಲಿ ಅಂತ ಕೃಷ್ಣ ಪರಮಾತ್ಮ ಅಂತಾನೆ. ಕೃಷ್ಣ ಪರಮಾತ್ಮನೇ ಸ್ವತಃ ಹೇಳುವ ಮಾತು. ಎಷ್ಟು ಮಹತ್ವದ ಮಾತನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಇದನ್ನು ತಿಳಿಯಬೇಕು. ಇದನ್ನು ಜೀವನದಲ್ಲಿ ಮನುಷ್ಯ ರೂಢಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಕೃಷ್ಣ ಪರಮಾತ್ಮ ಹೇಳಿ ಶ್ರುತದೇವನಿಗೆ ಆಗಲಿ, ಯಾದವರಿಗಾಗಲಿ ಅಥವಾ ಯುಧಿಷ್ಠಿರನಿಗೆ ಅನೇಕ ಕಡೆಗೆ ಈ ಮಾತುಗಳನ್ನು ಕೃಷ್ಣ ಹೇಳ್ತಾನೆ. ನಾವು ಹೇಗಿದ್ದೇವೆ ನಮ್ಮ ಜೀವನದೊಳಗೆ? ಪರಮಾತ್ಮ ತನ್ನನ್ನು ಎಲ್ಲಿ ಹೆಚ್ಚು ಉಪಾಸನೆ ಮಾಡಬೇಕು ಅಂತ ಹೇಳ್ತಾನೋ ಅಲ್ಲಿ ನಾವು ಹೆಚ್ಚು ಉಪಾಸನೆ ಮಾಡ್ತಾ ಇದ್ದೇವಾ ಅಥವಾ ಬೇರೆ ಕಡೆಗೆ ಮಾಡ್ತಾ ಇದ್ದೇವಾ? ಜ್ಞಾನಿಗಳಲ್ಲಿ, ಮಹಾತ್ಮರಲ್ಲಿ, ಭಗವದ್ಭಕ್ತರಲ್ಲಿ, ಭಗವಂತನಲ್ಲಿ ಶ್ರದ್ಧೆ ಇಟ್ಟವರಲ್ಲಿ ದೇವರು ವಿಶೇಷ ಸನ್ನಿಹಿತನಾಗ್ತಾನೆ. ಅಲ್ಲಿ ನನ್ನನ್ನು ವಿಶೇಷವಾಗಿ ಚಿಂತನೆ ಮಾಡಿ, ಪೂಜೆ ಮಾಡಿ, ಅಲ್ಲಿ ನಾನಿದ್ದೇನೆ ಅಂತ ತಿಳಿದುಕೊಂಡು ನನ್ನ ಉಪದೇಶವನ್ನು ಪಡೆದುಕೊಳ್ಳಿ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನು ನಾವು ಹೆಚ್ಚು ಮಾಡ್ತೇವೋ ಅಥವಾ ಅದನ್ನು ಬಿಟ್ಟು ಬರೀ ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಪಂಚಲೋಹದ ಪ್ರತಿಮೆಯಲ್ಲಿ ಅಥವಾ ನೀರಿನಲ್ಲಿ, ಅಗ್ನಿಯಲ್ಲಿ ಇದರೊಳಗೆ ಮಾತ್ರ ನಾವು ಭಗವಂತನನ್ನು ಕಾಣ್ತಾ ಇದ್ದೇವೋ? ಇದು ಪೂಜೆ ಮಾಡುವವರ ವಿಚಾರ. ಎಲ್ಲನೂ ಬಿಟ್ಟವರದು ಅವರು ಮಹಾನುಭಾವರು, ಅವ್ರಿಗೇನು ಹೇಳಲಿಕ್ಕೆ ಬರುವುದಿಲ್ಲ. ಪೂಜೆ ಮಾಡಬೇಕು ಅಂತ ಇಟ್ಟುಕೊಂಡವರು ಕೂಡ ತಾವು ವಿಚಾರ ಮಾಡಬೇಕು, ನಾವು ಎಲ್ಲಿ ಭಗವಂತನ ಅನುಸಂಧಾನವನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ಬರೀ ಪುರಾಣ ಕೇಳಿ ಬಿಡುವುದಾಗಿದೆ. ಮನುಷ್ಯ ಆತ್ಮಾಲೋಚನೆ ಮಾಡಿಕೊಳ್ಳಬೇಕಲ್ಲ, ನಮ್ಮ ಅನುಸಂಧಾನ ಎಲ್ಲಿ ಹೆಚ್ಚಿದೆ? ಚಲಪ್ರತಿಮೆಗಳಲ್ಲಿ ಇದ್ದಾರೆ ಅಂತ ಪುರಾಣಗಳಲ್ಲಿ ಹೇಳುವುದಾಗ್ತದೆ, ಕೇಳುವುದಾಗ್ತದೆ. ಯಾವ ಚಲಪ್ರತಿಮೆಗಳನ್ನು ನೋಡುವಾಗ ಆ ಭಕ್ತಿಯಿಂದ ಭಗವಂತನ ಒಂದು ಪ್ರತಿಮೆ ನನಗೆ ಅಭಿಮುಖವಾಗಿ ಬಂತು, ಅನಂತ ರೂಪಗಳಿಂದ, ಬೃಹತಿ ಸಹಸ್ರ ಪ್ರತಿಪಾದ್ಯವಾದ ರೂಪಗಳಿಂದ, 72,000 ರೂಪಗಳಿಂದ ವಿಶೇಷ ಸನ್ನಿಹಿತನಾದ ಪರಮಾತ್ಮ ನಡೆದು ಬರ್ತಾ ಇದ್ದಾನೆ, ದೇವರ ಸನ್ನಿಧಾನ ಇದ್ದ ಒಂದು ರಥ ನಡೆದು ಬರ್ತಾ ಇದೆ ಎಂಬ ಚಿಂತನೆ ಯಾರಿಗೆ ಬಂದಿದೆ ಹೇಳಿ? ಬರದಿದ್ದರೆ ಏನು ಸಾರ್ಥಕ? ಭಾಗವತ ಕೇಳಿ ಏನು, ಮಹಾಭಾರತ ಕೇಳಿ ಏನು ಪ್ರಯೋಜನ? ಶ್ರೀಮದಾಚಾರ್ಯರ ಇಂತಹ ಅನುಸಂಧಾನವನ್ನು ಆಮೂಲಾಗ್ರವಾಗಿ ಹೇಳಿದ ಸಿದ್ಧಾಂತ ಶ್ರೀಮದಾಚಾರ್ಯರ ಸಿದ್ಧಾಂತ. ಸಕ್ಕರೆಯ ಗೊಂಬೆಯಲ್ಲಿ ಎಲ್ಲಿ ಚಿವಿಟಿದರೂ ಸಕ್ಕರೆ. ಶ್ರೀಮದಾಚಾರ್ಯರ ಶಾಸ್ತ್ರದ ಯಾವ ಅಕ್ಷರ ನೋಡಿದರೂ ಅದರಲ್ಲಿ ತತ್ವದ ಅನುಸಂಧಾನ ಇದೆ. ಅಂತಹ ಅನುಸಂಧಾನ ಪ್ರಧಾನವಾದ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ನಂಬಿ ನಡೆದ ಸಂಪ್ರದಾಯದೊಳಗೆ ನಾವು ಬಂದು ಭಗವಂತನನ್ನು ಎಲ್ಲ ಕಡೆಗೆ ಅನುಸಂಧಾನ ಮಾಡುವ, ಚಿಂತನೆ ಮಾಡುವ, ಕಾಣುವ ಒಂದು ಪ್ರಯತ್ನವನ್ನು ನಾವು ಮಾಡದೇ ಇದ್ದರೆ, ಆ ಕಡೆಗೆ ನಮ್ಮ ದೃಷ್ಟಿ ಇಲ್ಲದೇ ಇದ್ದರೆ ಏನೂ ಪ್ರಯೋಜನವಿಲ್ಲ. ಚರಾಚರವಿದಂ ವಿಶ್ವಂ ಭಾವಯೇ ಚಾಸ್ಯ ಜೀವತಂ ಮದ್ರೂಪಾಣ್ಯೇಭಿರೇತಸ್ಯಾಂ ಧತ್ತೆ ವಿಪ್ರಹ ಮದೀಕ್ಷಯ. ಅವನು ಹೇಳ್ತಾನೆ, ಸರ್ವ ವೇದಮಯೋ ವಿಪ್ರಹ ಸರ್ವ ದೇವಮಯೋ ಹ್ಯಹಂ. ಸಕಲ ವೇದಾಭಿಮಾನಿಗಳ ಸನ್ನಿಧಾನ ಅವನಲ್ಲಿದೆ, ಸಕಲ ದೇವತೆಗಳು ನನ್ನಲ್ಲಿದ್ದಾರೆ. ನೀನು ಅಲ್ಲಿ ನನ್ನ ಪೂಜೆ ಮಾಡು, ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ. ಯಾವ ವಿಧವಾದಂತಹ ಚಿಂತೆಯನ್ನು ನೀನು ಮಾಡಬೇಡ. ನೀನಿದ್ದಲ್ಲಿ ಜ್ಞಾನಿಗಳ ರೂಪದೊಳಗೆ ನಾನು ಬಂದು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಶ್ರುತದೇವನಿಗೆ ಶ್ರುತಪಡಿಸಿದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.